ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆ ಅಭಿನಂದಿಸಬೇಕು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಏನನ್ನು ತಗೋದಿಲ್ಲ. ಡೀಸೆಲ್ ಖರ್ಚು ಕೂಡ ತಗೋಬೋದಲ್ಲ. ತಾವೇ ಸ್ವತಃ ತಮ್ಮ ಹಣದ ಅಲಂಕಾರ ಮಾಡಿಕೊಂಡು ಎಲ್ಲ ಶರಣರ ಭಾವಚಿತ್ರಗಳನ್ನ ಇಟ್ಟುಕೊಂಡು ನಗರದಾದ್ಯಂತ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ವರ್ಷ ಬರ್ತಾ ಇದ್ದಾರೆ ಅವರು. ಅದಕ್ಕೆ ಇವರಿಗೆ ಈ ವೇದಿಕೆ ಮುಖಾಂತರ ತುಂಬ ಹೃದಯದ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀವಿ. ನೀವೆಲ್ಲರೂ ಪ್ರಸಾದ ಮುಗಿಸ್ಕೊಂಡು ಹೋಗ್ಬೇಕು. ಈಗ ಕಾರ್ಯಕ್ರಮದ ಉದ್ಘಾಟನೆ ಬಸವಣ್ಣನವರ ರೂಪಚಿಂತನೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತೇಳಿ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಧರ್ಮಗುರುಗಳು ಮತ್ತು ಪೂಜ್ಯರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿ ಮೂಲಂ ಬಸವಂ ಕಾಲಕ್ಕೆ ಕಾರಣೋಪಮಸೀನಂ ಬಸವಂ ಜಂಗಮಲೋಲಂ ಬಸವಾದಕ್ಷಿಪುರನ್ನ ಸಂಗತ ಬಸವ ಭವನ್ನಲ್ಲಿಯಂತ ಭವರಿದ್ದು ಸಾಯಂಬಲ್ಲಿ ಸಮಕಾರಿಯಾದೆನು ಮೋಯದ್ದು ಹೊಚಿಸುವಡೆದು ಇಂತಿ ಬಸವಾಕ್ಷರತ್ವಯಂಗಳೆಲ್ಲ ಸರ್ವಾಂಗದಲ್ಲಿ ತೊಡಗಿ ಬೆಳಗುವುದು. ಆನು ನೀನು ಬಸವ ಬಸವ ಎಂದು ಬದುಕಿದೆವು ಕಾಣ ಗುಹೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶರಣು ಶರಣಿ ಗಂಗಾವತಿಯಿಂದ ಸೌಂಡ್ ಸಿಸ್ಟಮ್ ಅವರು ಆಗಮಿಸಿದ್ರು. ಅವರಿಗೂ ಕೂಡ ಪೂಜ್ಯರು ಬಸವ ಶಿಕ್ಷಕರು ಬಂದು ಭಾಷಾ ಮತ್ತು ಅವರ ಸಂಗಡಿಗರು ಅಲ್ಲಿಂದ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕೂಡ ಕಾರಣ ಆಗಿದ್ದಾರೆ. ಅವರು ವೇದಿಕೆಗೆ ಆಗಮಿಸಿ ಪೂಜ್ಯರಿಂದ ಬಸವ ಶಿಕ್ಷಣ ಪಡೆದುಕೊಳ್ಳಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಪರಮ ಪೂಜ್ಯ ಮಹಾಲಿಂಗ ಮಹಾಸ್ವಾಮಿಗಳು ಇವರಿಗೆ ಬಸವ ಶಿಕ್ಷಣ ನೀಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಈಗ ಪ್ರಾಸ್ತಾವಿಕ ನುಡಿ, ನಂತರದಲ್ಲಿ ಪ್ರವಚನ ಕಾರ್ಯಕ್ರಮ. ಪ್ರವಚನ ಬಹಳಷ್ಟೇ ನಗದಲ್ಲ, ನೀವು 10ರಿಂದ 15 ನಿಮಿಷದಲ್ಲಿ ಪೂಜ್ಯರು
ತಮ್ಮ ಪ್ರವಚನವನ್ನು ಮುಗಿತಾರೆ. ನಂತರ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲಾ ಧರ್ಮಗುರುಗಳು ಈ ಬಸವ ಜಯಂತಿಯನ್ನು ಕುರಿತು, ಬಸವೇಶ್ವರರ ಕುರಿತು ಒಬ್ಬೊಬ್ರು 5-5 ನಿಮಿಷಗಳ ಕಾಲ ಮಾತಾಡಲಿದ್ದಾರೆ. ದಯವಿಟ್ಟು ಯಾರು ಕೂಡ ಎದ್ದು ಹೋಗುವಂತ ತಮ್ಮಲ್ಲಿ ಮೊದಲಿಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ಪ್ರಾಸ್ತಾವಿಕ ನುಡಿ ಶರಣ ಶ್ರೀ ಬಸವಲಿಂಗಪ್ಪ ಅವರಿಂದ ಪ್ರಾಸ್ತಾವಿಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನದೊಡೆಯ ಮಹಾದೇವ ಮನವ ನೋಡಿಹನೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವ. ಮನದೊಡೆಯ ಮಹಾದೇವ ಮನವ ನೋಡಿಹನೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವ. ಇದಕ್ಕೆ ಕಳವಳಿಸದಿರು ಮನವೇ, ಕಾತರಿಸದಿರು ತನವೇ. ಇದಕ್ಕೆ ಕಳವಳಿಸದಿರು ಮನವೇ, ಕಾತರಿಸದಿರು ತನವೇ. ನಿಜವನರಿತು ನಿಶ್ಚಿಂತನಾಗಿರುವ ಮನವೇ, ನಿಜವನರಿತು ನಿಶ್ಚಿಂತನಾಗಿರುವ ಮನವೇ. ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನು, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನು ಬೆಟ್ಟದನಿತ ಅಪರಾಧವನ್ನು ಒಂದೇ ಬೊಟ್ಟಿನಲ್ಲಿ ತೊಡೆವನು. ವಿಶ್ವಗುರು ಮಹಾಮಾನವತವಾದಿ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಲಿಂಗಾಯತ ಧರ್ಮ ಸಂಸ್ಥಾಪಕ, ಇಷ್ಟಲಿಂಗದ ಜನಕ ಅಪ್ಪ ಬಸವ ತಂದೆಯನ್ನ ಅವರ ಮಹಾ ಬೆಳಕಿನಲ್ಲಿ ಈ ನಾಡನ್ನು ಬೆಳಗಿರುವ ಎಲ್ಲ 770 ಅಮರ ಗಣಗಳನ್ನು, ನಮ್ಮ ಭಾಗದ ಆರಾಧ್ಯ ದೈವವಾಗಿರುವ ಪರಮ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳನ್ನ ಎಲ್ಲ ಹೃದಯ ಮಂದಿರದಲ್ಲಿ ಭಕ್ತಿಯಿಂದ ಆರಾಧಿಸಿಕೊಂಡು ಇವತ್ತಿನ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹಾಲಿಂಗ ಮಹಾಸ್ವಾಮಿಗಳು, ಸುವರ್ಣಗಿರಿ ವಿರಕ್ತ ಮಠ ಯತರದೊಡ್ಡಿ ಪೂಜ್ಯರ ಅಡಿದಾವರೆಗಳಿಗೂ ಮತ್ತು ಪ್ರವಚನಕಾರರಾಗಿರುವ ಡಾಕ್ಟರ್ ಗುರುಲಿಂಗ ಮಹಾಸ್ವಾಮಿಗಳ ಪೂಜ್ಯರ ಶ್ರೀಪಾದಗಳಿಗೂ ಮತ್ತು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಕ್ರೈಸ್ತ ಧರ್ಮ ಗುರುಗಳಾಗಿರುವಂತಹ ಪೂಜ್ಯ ಫಾದರ್ ಸತೀಶ್ ಫರ್ನಾಂಡಿಸ್ ಅವರಲ್ಲಿಯೂ, ಸೈಯದ್ ಹುಸಾಮ್ ಸಾಬ್ ಧರ್ಮಗುರುಗಳಲ್ಲಿಯೂ, ರಾಜಯೋಗಿನಿ ಅಕ್ಕ ಬ್ರಹ್ಮಕುಮಾರಿ ಪಾರ್ವತಿ ತಾಯಿಯವರಲ್ಲಿಯೂ ಮತ್ತು ಸುಭಾಷ್ ಸಕಲೇಶ್ ಜೈನ್ ಅವರಲ್ಲಿಯೂ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಕಡೆಗೌಡ ಪೊಲೀಸ್ ಪಾಟೀಲ್ರೆ, BN ಪಾಟೀಲ್ರೆ ಹಾಗೂ ಮಾಜಿ ಸಚಿವರಾಗಿರುವ ನಾಡಗೌಡ ಸಾಹೇಬ್ರೆ ಮತ್ತು ಪಂಪನಗೌಡ ಸಾಹೇಬ್ರೆ ಮತ್ತು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿ ಗಣ್ಯರೇ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ, ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಆತ್ಮೀಯ ಶರಣ ಬಂಧುಗಳೇ, ವಿಶ್ವಗುರು ಮಹಾಮಾನವತವಾದಿ ಬಸವಣ್ಣನವರ ಹಾಗೂ ಲಿಂಗೈಕ್ಯ ಚನ್ನಬಸವ ಮಹಾಶಿವಯೋಗಿಗಳ ದಿವ್ಯ ಪ್ರಕಾಶದಲ್ಲಿ ಕಳೆದ 10/4/2026 ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹಾಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಶಾಸಕರಾದ ಶರಣಶ್ರೀ ಹಂಪನಗೌಡ ಬಾದರ್ಲಿಯವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ಕಳೆದ 10 ದಿನಗಳಿಂದ ನಿರಂತರವಾಗಿ ನಡೆದು ಬಂದು ಇವತ್ತು 11ನೇ ದಿನದಲ್ಲಿ ನಾವು ನೀವೆಲ್ಲರೂ ಕೂಡ ಈ ಒಂದು ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದೇವೆ. ಆತ್ಮೀಯ ಶರಣ ಬಂಧುಗಳೇ, ಕಳೆದ 10 ದಿನಗಳಿಂದ ಪರಮ ಪೂಜ್ಯ ಡಾಕ್ಟರ್ ಗುರುಲಿಂಗ ಮಹಾಸ್ವಾಮಿಗಳು ಶರಣರ ಜೀವನ ದರ್ಶನ ವಿಚಾರವಾಗಿ 12ನೇ ಶತಮಾನದ ಶರಣರ ತತ್ವ ಸಂದೇಶಗಳ ಜೊತೆಗೆ ಅನೇಕ ಪವಾಡ ಸದೃಶ್ಯಗಳ ಜೊತೆಗೆ ಮತ್ತು ನಮ್ಮ ಬದುಕು ಹೇಗಿರಬೇಕು ಎಂಬುದನ್ನು ಕೂಡ ತಮ್ಮ ಮಾತಿನಲ್ಲಿ ಕಟ್ಟಿಕೊಟ್ಟಿರುವಂಥದ್ದು ತಮಗೆಲ್ಲರಿಗೆ ಗೊತ್ತಿರುವಂಥ ವಿಚಾರ. ಮಾತಿನಲ್ಲಿ ಎಚ್ಚರವಿರಬೇಕು, ಮಾತು ಮಾಣಿಕ್ಯವಾಗಿರಬೇಕು, ಒಬ್ಬರ ಮನವ ನೋಯಿಸುವ ಮಾತು, ಒಬ್ಬರ ಮನೆಯ ಘಾತವ ಮಾಡುವ ಮಾತು ನಮ್ಮದಾಗಿರಬಾರದು. ಮಾತಿನಿಂದ ಮಾಣಿಕ್ಯ ಅನ್ನುವುದನ್ನು ತಮ್ಮ ಪ್ರವಚನದ ಮೂಲಕ ನಮ್ಮೆಲ್ಲರಿಗೆ ಹೇಳಿಕೊಟ್ಟಿರುವಂಥದ್ದು. ಹಾಗೆ 12ನೇ ಶತಮಾನದಲ್ಲಿ ಆಗಿ ಹೋಗಿರುವಂಥ ನುರಿಯ ಚಂದಯ್ಯನವರ, ಮೇದಾರ ಕೇತಯ್ಯನವರ ಜೀವನ ದರ್ಶನವನ್ನು ಕೂಡ ನಮಗೆ ಮಾಡಿಸಿರುವಂಥದ್ದು ತಮಗೆಲ್ಲರಿಗೆ ಗೊತ್ತಿರುವಂಥ ವಿಚಾರ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ
ಯಶಸ್ಸಿಗೆ ಕಾರಣೀಭೂತರಾಗಿರುವಂತಹ ಮುಖ್ಯವಾಗಿ ಪ್ರತಿದಿನದ ದಾಸೋಹ ಸೇವೆ ಮಾಡಿರುವಂಥವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಲೇಬೇಕಾಗುತ್ತದೆ. ಪ್ರಥಮ ದಿನದ ದಾಸೋಹ ಸೇವೆಯನ್ನು ಬಾದರ್ಲಿ ಗ್ರಾಮದ ಕೆಲವು ಯುವ ಮಿತ್ರರು ಮತ್ತು ಬಸವ ಭಕ್ತರು ನೆರವೇರಿಸಿಕೊಟ್ಟರೆ, ಎರಡನೇ ದಿನದಂದು ಮುಕ್ತ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರ ಸಹಕಾರದಿಂದ ಪ್ರಸಾದ ಸೇವೆ ನೆರವೇರಿತು. ಮೂರನೇ ದಿನದಲ್ಲಿ ಶಿವಯೋಗಿ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದವರು ನೆರವೇರಿಸಿದರೆ, ನಾಲ್ಕನೇ ದಿನ ವಿಜಯ ಭಾಸ್ಕರ್ ರೆಡ್ಡಿ ವಕೀಲರು ಈ ಒಂದು ದಾಸೋಹ ಸೇವೆಯನ್ನು ನಡೆಸಿಕೊಟ್ಟರು. ಐದನೇ ದಿನದಂದು ವಚನಶ್ರೀ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಅದೇ ರೀತಿಯಾಗಿ ಆರನೇ ದಿನದಂದು ಶರಣಶ್ರೀ ಶರಣಪ್ಪನವರಿ ಸಾಕಿನ್ ಕುರ್ಕುಂದ ಅಣ್ಣನವರು ಈ ಪ್ರಸಾದ ಸೇವೆಯನ್ನು ನೆರವೇರಿಸಿದರು. ಅದೇ ರೀತಿಯಾಗಿ ನೀಲಾಂಬಿಕಾ ಸೌಹಾರ್ದ ಸಹಕಾರಿ ಸಂಘದವರು, ಸತ್ಯನಾರಾಯಣ ಶ್ರೇಷ್ಠಿ ಆಕ್ಸ್ಫರ್ಡ್ ಸಮೂಹ ಸಂಸ್ಥೆ, ಪ್ರಕಾಶ್ ಬಾಬು ಮಾಲಿ ಪಾಟೀಲ್ ಸಿಂಧನೂರು, ಶರಣಶ್ರೀ ಗಂಗಮಕ್ಕ ಪಿ ಕುರ್ಕುಂದ ಇವರು 10 ದಿನಗಳ ಪರ್ಯಂತರ ಪ್ರತಿದಿನ ಒಬ್ಬೊಬ್ಬರಂತೆ ದಾಸೋಹ ಸೇವೆ ಮಾಡುವ ಮೂಲಕವಾಗಿ ಸಿಂಧನೂರಿನ ಮಹಾಜನತೆಗೆ ಆಧ್ಯಾತ್ಮಿಕವಾದಂತಹ ಈ ಪ್ರವಚನ ಕಾರ್ಯಕ್ರಮಕ್ಕೆ ಸಹಕಾರಿಯಾಗಿರುವಂಥದ್ದು. ಇವತ್ತಿನ ದಾಸೋಹಿಗಳು ಶರಣಶ್ರೀ ಡಾಕ್ಟರ್ ಅನ್ನಪೂರ್ಣ ಅಕ್ಕ ಹಾಗೂ ಶರಣಶ್ರೀ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ವರದಾ ನರ್ಸಿಂಗ್ ಹೋಮ್ ಸಿಂಧನೂರು, ಇವರ ಸೇವೆ ಇವತ್ತು ನಡೀತಾ ಇದೆ ಅಂತಕ್ಕಂಥದ್ದು. ಇವರೆಲ್ಲರಿಗೂ ಕೂಡ ಆ ವಿಶ್ವಗುರು ಬಸವಣ್ಣನವರ ಮತ್ತು ಬಸವಾದಿ ಶರಣರ ಒಳಬಳ್ಳಾರಿ ಚನ್ನಬಸವ ಶಿವಯೋಗಿಗಳ ಕೃಪೆ ಮತ್ತು ಆಶೀರ್ವಾದ ಅವರ ಮೇಲೆ ಇರಲಿ ಅಂತಕ್ಕಂಥ ಒಂದು ಶುಭ ಅನಿಸಿಕೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿಯಾಗಿ ಕಾರ್ಯಕ್ರಮದ ಆರಂಭದಲ್ಲಿ ಮಾನ್ಯ ಶಾಸಕರು ನಮಗೆ ಕಿವಿಮಾತು ಹೇಳಿದಂತೆ, ವಿಶ್ವಗುರು ಬಸವಣ್ಣನವರು ಒಂದು ವರ್ಗಕ್ಕೆ ಸೀಮಿತವಾಗಿರುವಂಥವರಲ್ಲ. ಅವರು ವಿಶ್ವಗುರು ಎನಿಸಿಕೊಳ್ಳಬೇಕಾದರೆ ಸಕಲ ಧರ್ಮ, ಸಕಲ ಜಾತಿ, ಸಕಲ ಚರಾಚರ ಜೀವಿಗಳಿಗೆ ಅವರು ಒಂದು ಹೊಸ ಕಲ್ಪನೆಯನ್ನ ಮತ್ತು ಹೊಸ ಧರ್ಮವನ್ನು ಕೊಟ್ಟಂಥವರು. ಹಾಗಾಗಿ ಈ ಸಮಾರಂಭ ಸೌಹಾರ್ದತೆಯ ಸಂಕೇತವಾಗಿ ಅದು ಸರ್ವಧರ್ಮ ಸಮ್ಮೇಳನವಾಗಬೇಕು ಅಂತಕ್ಕಂಥ ಅನಿಸಿಕೆ ಅವ್ರದ್ದಾಗಿತ್ತು. ಆ ನಿಟ್ಟಿನಿಂದ ಇವತ್ತು ಸಾಧ್ಯವಾದಷ್ಟು ಎಲ್ಲ ಧರ್ಮದ ಗುರುಗಳನ್ನು ಕೂಡ ಈ ವೇದಿಕೆಗೆ ನಾವು ಕರೆತಂದಿದ್ದೇವೆ ಅಂತಕ್ಕಂಥದ್ದು. ಯಾಕೆ ಅಂದರೆ ಇವತ್ತು ಜಗತ್ತು ಯಾವುದರಿಂದ ತಲ್ಲಣಗೊಂಡಿದೆ ಅಂದರೆ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ಜಗತ್ತಿನ ಪ್ರತಿ ಪ್ರಜೆಯೂ ಕೂಡ ಭಯದ ವಾತಾವರಣದಲ್ಲಿ ಬರತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಒಂದು ಕಡೆ ಯುದ್ಧದ ಭೀತಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಕೋಮು ದ್ವೇಷ ಸೌಹಾರ್ದತೆಯನ್ನು ಕದರ್ತಕ್ಕಂಥ ವಾತಾವರಣ ಮತ್ತೊಂದು ಕಡೆ ಇರುವಂಥದ್ದು. ಆದರೆ ಅದೃಷ್ಟವಶಾತ್ ಯಾವುದೇ ಒಂದು ಅಹಿತಕರ ಘಟನೆ ನಮ್ಮ ಸಿಂಧನೂರು ಮಹಾನಗರದಲ್ಲಿ ನಡೆಯುತ್ತಿಲ್ಲ. ಅದು ಅದೇ ಒಂದು ವಾತಾವರಣ ಮುಂದಿನ ದಿನಮಾನಗಳಲ್ಲಿ ಇರಬೇಕು ಅಂತಕ್ಕಂಥ ಕಿರುಮಾತನ್ನು ಕೂಡ ನಮ್ಮ ಶಾಸಕರು ಹೇಳಿದ್ರು ನಮಗೆ. ಯಾಕೆ ಅಂತಂದ್ರೆ, ಸಿಂಧನೂರು ಸೌಹಾರ್ದತೆಗೆ, ಸಹೋದರತೆಗೆ, ಭ್ರಾತೃತ್ವಕ್ಕೆ ಮತ್ತು ಭಾವೈಕ್ಯತೆಗೆ ಹೆಸರಾಗಿರ್ತಕ್ಕಂಥ ನಗರ. ಆ ಒಂದು ವಾತಾವರಣ ಸದಾ ಈ ನಾಡಿನಲ್ಲಿ ನೆಲೆಸಬೇಕು ಅಂತಂದ್ರೆ ಆಗಾಗ ಇಂತಹ ಒಂದು ಆಧ್ಯಾತ್ಮಿಕ ಪ್ರವಚನಗಳು, ಸರ್ವಧರ್ಮ ಸಮ್ಮೇಳನಗಳು ಮತ್ತು ಈ ಒಂದು ಸೌಹಾರ್ದ ಕೂಟಗಳು ನಡಿಬೇಕು ಅಂತಕ್ಕಂಥ ಇಚ್ಛೆ ನಮ್ಮ ಸಿಂಧನೂರಿನ ನಗರದ ಎಲ್ಲ ಮಹಾನಾಯಕರಲ್ಲಿ ಕೂಡ ಇದೆ ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಪೂರಕವಾಗಿರಬೇಕು ಅಂತ ಏನು ಹೇಳಿದ್ರು, ಆ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ನೆರವೇರಿದೆ. ಅದು ನಮ್ಮ ನಿಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷದ ವಿಚಾರ ಅನ್ನುವಂಥದ್ದು. ವಿಶ್ವಗುರು ಬಸವಣ್ಣನವರು ಸಮಾಜದ ಒಳಿತಿಗಾಗಿ, ಪ್ರಜಾಪ್ರಭುತ್ವದ ನಿರ್ಮಾಣಕ್ಕಾಗಿ, ಸ್ತ್ರೀಯರ ಸಮಾನತೆಗಾಗಿ, ಅಸ್ಪೃಶ್ಯತೆ ನಿರ್ಮೂಲನೆಗಾಗಿ, ಮೂಢನಂಬಿಕೆಯ ನಿರ್ಮೂಲನೆಗಾಗಿ, ಹೀಗೆ ಮತ್ತೆ ಸಹಕಾರಿ ತತ್ವಕ್ಕಾಗಿ, ಹೀಗೆ ಸಮಾಜದ ಎಲ್ಲ ರಂಗಗಳಲ್ಲಿಯೂ ಕೂಡ ಅಮೂಲಾಗ್ರ ಕ್ರಾಂತಿ ಮಾಡಿರುವಂಥದ್ದು ಕೂಡ ತಮಗೆಲ್ಲರಿಗೆ ಗೊತ್ತಿರುವಂತಹ ವಿಚಾರ. ಮಹನೀಯರೇ, ಪ್ರತಿ ವರ್ಷವೂ ಕೂಡ ನಮ್ಮ ಬಸವ ಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಪ್ರತಿ ವರ್ಷವೂ ಕೂಡ ಈ ಒಂದು ಪ್ರವಚನ ಕಾರ್ಯಕ್ರಮನ ಹಮ್ಮಿಕೊಳ್ಳುತ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡುತ್ತಾ, ಮುಂದಿನ ದಿನಮಾನಗಳಲ್ಲಿಯೂ ಕೂಡ ತಮ್ಮೆಲ್ಲರ ಸಹಕಾರ ಇರಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತೀವಿ ಅನ್ನುವಂಥದ್ದು. ಈ ಕಾರ್ಯಕ್ರಮಕ್ಕೆ ಸಹಕರಿಸಿರುವಂತಹ ಸಿಂಧನೂರು ನಗರಸಭೆಯ ಅಧಿಕಾರಿಗಳಿಗೂ, ಪೊಲೀಸ್ ಇಲಾಖೆಯವರಿಗೂ ಮತ್ತು ವರದಿಗಾರ ಮಿತ್ರರಿಗೂ, ಸಮಾಜದ ಮುಖಂಡರಿಗೂ ಮತ್ತು ದಾಸೋಹ ಸೇವೆ ಮಾಡಿದ, ಅಳಿಲು ಸೇವೆ ಮಾಡಿದ ಎಲ್ಲ ದಾಸೋಹಿಗಳಿಗೂ ಕೃತಜ್ಞತೆಯನ್ನ ತಮ್ಮೆಲ್ಲರ ಪರವಾಗಿ ಇಷ್ಟಪಡುತ್ತೇನೆ. 11 ಜನಗಳ ಪರ್ಯಂತರ ನಡೆದ ಈ ಕಾರ್ಯಕ್ರಮ ಅಭೂತಪೂರ್ವವಾಗಿ ಇವತ್ತು ಸಮಾವೇಶಗೊಳ್ಳುತ್ತಿದೆ.
ಈ ಕಾರ್ಯಕ್ರಮಕ್ಕೆ ಅನೇಕ ಕಾರಣದ ಕೈಗಳು ಕೂಡ ಕೈ ಜೋಡಿಸಿದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವು ನೆನಪಿಸಿಕೊಳ್ಳಬೇಕಾಗುತ್ತದೆ. ವೇದಿಕೆ ನಿರ್ವಹಣೆ ಆಗಿರಬಹುದು, ಪ್ರಸಾದ ತಯಾರಿಕೆ ಆಗಿರಬಹುದು, ಪ್ರಸಾದ ವಿತರಣೆ ಆಗಿರಬಹುದು, ಪ್ರತಿದಿನ ಬೆಳಗ್ಗೆ ವಚನದ ದೀವಿಗೆ ಶರಣರ ಮನೆಯ ಕಡೆಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಸಂದರ್ಭಗಳಾಗಿರಬಹುದು. ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿರ್ತಕ್ಕಂತಹ ಮತ್ತು ಸೇವೆ ಮಾಡಿರುವಂತಹ ಅವರಿವರೆನ್ನದೆ ವೈಯಕ್ತಿಕವಾಗಿ ಹೆಸರು ಹೇಳದೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುವುದಕ್ಕೆ ಇಷ್ಟಪಡುತ್ತೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಶೋಭೆ ತಂದುಕೊಟ್ಟಿರುವಂಥವರು ನಮ್ಮ ಮಹಿಳೆಯರು, ಶರಣೆಯರು. ಬಸವ ವೃತ್ತದ ಅಲಂಕಾರದಿಂದ ಹಿಡಿದು ಮತ್ತು ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ನೀವು ಆಲಿಸಿದ್ದೀರಿ, ವೀಕ್ಷಿಸಿದ್ದೀರಿ, ಮನನ ಮಾಡಿಕೊಂಡಿದ್ದೀರಿ. ಹಾಗಾಗಿ ನಿಮಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸುವುದಕ್ಕೆ ಇಷ್ಟಪಡುತ್ತೇವೆ ಅನ್ನುವಂಥದ್ದು. ಅದೇ ರೀತಿಯಾಗಿ ನಮ್ಮ ಬಹುದಿನದ ಬೇಡಿಕೆಯಾಗಿರುವಂತಹ ಬಸವ ಭವನದ ಭೂಮಿ ಪೂಜೆ ಇವತ್ತು ಈಡೇರಿತು. ಕಳೆದ ವರ್ಷ ಮಾನ್ಯ ಶಾಸಕರು ನಮಗೆ ಆಶ್ವಾಸನೆ ನೀಡಿದರು, ನಿಮಗೆ ಉತ್ತಮವಾಗಿರ್ತಕ್ಕಂತಹ ನಾಗರಿಕ ಸೇವೆಯಲ್ಲಿರುವಂತಹ ಸೈಟ್ ಕೊಡುವುದರ ಜೊತೆಗೆ CA ನಿವೇಶನ ಕೊಡುವುದರ ಜೊತೆಗೆ ಒಂದು ಬಸವ ಭವನ ನಿರ್ಮಾಣ ಮಾಡಿ ಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆ ನೀಡಿದ್ದು. ಅದೇ ಪ್ರಕಾರವಾಗಿ ಇವತ್ತು ಬಸವ ಜಯಂತಿಯ ದಿನ ಮಾತಿನಂತೆ ನಡೆದುಕೊಂಡು ಭೂಮಿ ಪೂಜೆಗೆ ಇವತ್ತು ಅವರು ಭೂಮಿ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ 1-2 ವರ್ಷದಲ್ಲಿ ಅದು ಇಡೀ ನಮ್ಮ ಜಿಲ್ಲೆಯಲ್ಲಿಯೇ ಒಂದು ಉತ್ತಮವಾಗಿರ್ತಕ್ಕಂತಹ ಭವ್ಯ ಕಟ್ಟಡ ಅವರಿಂದ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಕೂಡ ಈ ವೇದಿಕೆ ಮೂಲಕ ಮತ್ತೊಮ್ಮೆ ಮಾನ್ಯ ಶಾಸಕರಲ್ಲಿ ನಾವು ಒತ್ತಡವನ್ನು ಹೇರ್ತೀವಿ ಅನ್ನುವಂಥದ್ದು. ಅದೇ ರೀತಿಯಾಗಿ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀವಿ, ಮಾನ್ಯ ಶಾಸಕರಾಗಿರ್ಬೋದು, ಮಾಜಿ ಸಚಿವರಾಗಿರ್ಬೋದು ಮತ್ತು ಇತರ ಮುಖಂಡರಾಗಿರ್ಬೋದು, ಬಸವ ವೃತ್ತವನ್ನ ಎಲ್ಲಾ ಜನರಿಗೆ, ಸಾರ್ವಜನಿಕರಿಗೆ ಕಾಣುವಂತೆ ಎತ್ತರದ ಮಟ್ಟದಲ್ಲಿ ಮತ್ತು 3 ಕಡೆ ರಸ್ತೆ ಬರುವಂತೆ ಅದಕ್ಕೆ ತಾವೆಲ್ಲರೂ ಕೂಡ ಒಂದು ಯೋಜನೆಯನ್ನು ರೂಪಿಸಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ಮಾನ್ಯ ಮಾಜಿ ಸಚಿವರಲ್ಲಿ, ಶಾಸಕರಲ್ಲಿ ಮತ್ತು ಉದಯೋನ್ಮುಖ ನಾಯಕರಲ್ಲಿಯೂ ಕೂಡ ನಾವು ಅತ್ಯಂತ ವಿನಯವಾಗಿ ವಿಜ್ಞಾಪನೆ ಮಾಡಿಕೊಡುತ್ತೇವೆ. ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರ ಮೇಲೆ ಒತ್ತಡ ಹಾಕಬೇಕೆಂದು ಬಯಸುತ್ತೇವೆ. ಆತ್ಮೀಯರೇ, ಈ ಮೂಲಕವಾಗಿ ಮತ್ತೊಮ್ಮೆ ಮಾನ್ಯ ಶಾಸಕರಿಗೆ ನಮಗೆ ಭೂಮಿ ಪೂಜೆ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಅವರಿವರೆನ್ನದೇ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿರುವ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ, ನನ್ನ 1-2 ಮಾತನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಪ್ರಾರಂಭದಲ್ಲಿ ಆಸನಗಳು ಖಾಲಿ ಇವೆ, ದಯವಿಟ್ಟು ಅಲ್ಲಲ್ಲಿ ಕೂತಿರ್ತಕ್ಕಂಥವ್ರು ಈ ಒಂದು ವೇದಿಕೆ ಮುಂಭಾಗಕ್ಕೆ ಬಂದು ಕುಳಿತುಕೋಬೇಕಂತ ಹೇಳ್ತಾ ನನ್ನ 1-2 ಮಾತುಗಳಿಗೆ ವಿದಾಯ ಹೇಳ್ತೇನೆ. ಸರ್ವರಿಗೂ ಶರಣಾರ್ಥಿಗಳು. ಬರ್ರಿ ಮುಂದೆ. ಜಯ ಗುರು ಬಸವೇಶ ಶರಣು ಶರಣಾರ್ಥಿ, ಜಯ ಗುರು ಬಸವೇಶ ಶರಣು ಶರಣಾರ್ಥಿ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲಮನುಪಮಶೀಲಂ, ಬಸವಂ ಜಂಗಮವರಲೋಲಂ, ಬಸವಾ ರಕ್ಷಿಪುದೆನ್ನ ಸಂಗನ ಬಸವ, ಬಸವ ರಕ್ಷಿಪುದೆನ್ನ ಸಂಗನ ಬಸವ, ಬಸವ ರಕ್ಷಿಪುದೆನ್ನ ಸಂಗನ ಬಸವ, ಸಂಗನ ಬಸವ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ, ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಚರಡಗಲ ಮುಗಿಲಗಲ ವಿಜಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಶರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ, ಕೂಡಲ ಸಂಗಮ ದೇವ, ನೀವೆಲ್ಲ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಕೂಡಲ ಸಂಗಮ ದೇವ, ನೀವೆಲ್ಲ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ನೀವೆಲ್ಲ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ, ಚುಳುಕಾದಿರಯ್ಯ. ಜಯ ಗುರು ಬಸವೇಶ ಶರಣು ಶರಣಾರ್ಥಿ.
ಶರಣಾರ್ಥಿ. ಜಯ ಗುರು ಬಸವ 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 ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶ್ರೀ ಗುರು ಬಸವ ಲಿಂಗಾಯ ನಮಃ 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 ಜಯ ಗುರು ಬಸವ 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 ಜಯ ಗುರು ನೋಡ್ರಿ ಎಲ್ಲರೂ ನೋಡ್ರಿ ಜಯ ಗುರು ಬಸವ 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 ಜಯ ಗುರು ಬಸವೇಶ್ವರ ಶರಣು ಶರಣಾರ್ಥಿ ಜಯ ಗುರು ಬಸವೇಶ್ವರ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರೆಯ ದೇಗುಲವನ್ನು ಉದ್ಧರಿಸುವ ಗುರುಮೂರ್ತಿ, ದೇವನಾನತಿಯನ್ನು ಹೊತ್ತು ಮುನ್ನಡೆದ ಸತ್ಕೀರ್ತಿ, ಜ್ಞಾನ ದಾಸೋಹ ಅನುಭವದ ಶಿವಮೂರ್ತಿ, ಶತಕೋಟಿ ಶರಣಾರ್ಥಿ ಬಸವ ಗುರು ಮಹಾಮೂರ್ತಿ. ಪ್ರಾತಸ್ಮರಣರಾಗಿರುವಂತಹ ಬಸವಾದಿ ಶಿವಶರಣರನ್ನ ವಿಶ್ವದ ಎಲ್ಲ ಮಹಾದಾರ್ಶನಿಕರನ್ನ ಸ್ಮರಣೆ ಮಾಡಿ, ಜಂಗಮ ಜ್ಯೋತಿ ಮಹಾತಪಸ್ವಿ ಲೋಕಪೂಜ್ಯರಾದಂತ ಅತನಿಯ ಮುರುಗೇಂದ್ರ ಮಹಾಶಿವಗಳವರನ್ನ, ಒಳಬಳ್ಳಾರಿಯ ಚನ್ನಬಸವ ತಾತನವರನ್ನ, ಧಾರವಾಡದ ಮೃತ್ಯುಂಜಯ ಮಹಾಂತೃಪಗಳನ್ನ, ಆರಾಧ್ಯ ಗುರುವರನ್ನ ಮನದಲ್ಲಿ ಧ್ಯಾನಿಸಿಕೊಂಡು ಶರಣರ ಜೀವನ ದರ್ಶನ ಪ್ರವಚನದ ಮಂಗಲೋತ್ಸವದ ವೇದಿಕೆ ಮೇಲೆ ಎಲ್ಲ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದ ಮಾರ್ಗದರ್ಶನವನ್ನು ಮಾಡತಕ್ಕಂತಹ ಆತ್ಮೀಯ ಪರಮ ಪೂಜ್ಯರು, ಹಿರಿಯರು, ಮಾರ್ಗದರ್ಶಕರಾಗಿರುವಂತಹ ಎದ್ದಲದೊಡ್ಡಿಯ ಮಹಾಲಿಂಗ ಪರಮ ಪೂಜ್ಯರ ಶ್ರೀ ಚರಣಕ್ಕೆ ಭಕ್ತಿಪೂರ್ವಕವಾದ
ಶರಣಾರ್ಥಿಗಳ ಸಮರ್ಪಣೆಯನ್ನು ಮಾಡಿ, ಇನ್ನುಳಿದ ಹಾಗೆ ಜೈನ, ಕ್ರೈಸ್ತ, ಮುಸ್ಲಿಂ ಹೀಗೆ ಬ್ರಹ್ಮಕುಮಾರಿ ಆಶ್ರಮದ ಎಲ್ಲ ಧರ್ಮದರ್ಶಿಗಳು, ಧರ್ಮಾಧಿಕಾರಿಗಳಲ್ಲಿ ಕೂಡ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಹಾಗೆ ನಮ್ಮ ಬಲಭಾಗದಲ್ಲಿ ಆಶೀನರಾಗಿರುವಂತಹ ಮಾಜಿ ಸಚಿವರನ್ನ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ರಾಜಕೀಯ ಯುವ ಮುಖಂಡರಲ್ಲಿ, ಗಣ್ಯಾತಿ ಗಣ್ಯರಲ್ಲಿ, ಸಮಾಜ ಸೇವಕರಲ್ಲಿ, ಹಾಗೆ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನು ತಿಳಿಸ್ತಾ, ಸುಮಾರು 11 ದಿನಗಳ ಕಾಲ ನಮ್ಮೊಟ್ಟಿಗೆ ನಿತ್ಯವೂ ಕೂಡ ಸಂಗೀತ ಸೇವೆಯನ್ನು ನೀಡ್ತಾ, ಸುಮಾರು ಎಲ್ಲ ಭಕ್ತರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ಸಂಗೀತ ಕಲಾವಿದರು, ಆತ್ಮೀಯರು ಆಗಿರ್ತಕ್ಕಂತಹ ಇದೇ ನಮ್ಮ ಇಳಕಲ್ಲಿನ ವಿಜಯ ಮಹಾಂತೇಶ್ವರ ಮಹಾಸ್ವಾಮಿಗಳವರ ಮಠದ ಶಿಷ್ಯರಾಗಿರ್ತಕ್ಕಂಥವರು, ಪುಟ್ಟಯ್ಯಜ್ಜನವರ ಶಿಷ್ಯರಾಗಿರ್ತಕ್ಕಂಥ ಶರಣ ಶ್ರೀ ಚಂದ್ರು ಗವಾಯಿಗಳು, ಸಾಕೇನ್ ಹಲಕಾವಟಿಗೆ ಹುಣಗುಂದದವರು. ಇವರು ಸುಮಾರು 11 ದಿನಗಳ ಕಾಲ ಚಂದ್ರು ಗವಾಯಿಗಳು ತಮಗೆಲ್ಲ ಸಂಗೀತ ಸೇವೆ ನೀಡಿದ್ದಾರೆ. ಅಂತಹ ಕಲಾವಿದರಿಗೆ ಒಂದು ಜೋರಾದ ಚಪ್ಪಾಳೆ ತಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಜೊತೆಗೆ ಇಳಕಲ್ಲಿನ ಗುರುಮಹಾಂತಪ್ಪಗಳವರ ಪ್ರೀತಿಯ ಶಿಷ್ಯರಾಗಿರ್ತಕ್ಕಂಥ ಹಾಗೆ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಗರಡಿಯಲ್ಲಿ ಸಂಗೀತವನ್ನು ಕಲ್ತಿರುವಂತಹ, ತಬಲಾ ಸೇವೆಯನ್ನು ಮಾಡಿರುವಂತಹ ಸಂಗಮೇಶ್ ಶಿದಾನಂದಪ್ಪ ಕಾಂಬಳೆ ಅವರು ಕೂಡ ಬಹಳ ಸುಶ್ರಾವ್ಯವಾಗಿ ತಬಲಾ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೂ ತಾವೆಲ್ಲ ಒಂದು ಜೋರಾದ ಚಪ್ಪಾಳೆ ಅಭಿನಂದನೆ ಇರಬೇಕು. ಅಂತ ಉಭಯ ಕಲಾವಿದರಲ್ಲಿ ಕೂಡ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನು ತಿಳಿಸಿ 11 ದಿನಗಳ ಕಾಲ ನಮ್ಮೆಲ್ಲರಿಗೆ ಧ್ವನಿವರ್ಧಕವನ್ನು ಬಹಳ ಸುಶ್ರಾವ್ಯವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಆ ಸೌಂಡ್ ಸಿಸ್ಟಮ್ನವರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯ ಅಭಿನಂದನೆ ಸಲ್ಲಿಸಬೇಕು. ಜೊತೆಗೆ ನಮ್ಮೆಲ್ಲ ಪ್ರವಚನವನ್ನ ಕೇವಲ ಇಲ್ಲಿ ಚಿಂದನೂರು ಅಷ್ಟೇ ಅಲ್ಲದೇನೆ ವಿಶ್ವಾದ್ಯಂತವಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಈ ಒಂದು ವಿಷಯವನ್ನು ಬಿತ್ತರಿಸ್ತಕ್ಕಂಥ ಸೇವೆಯನ್ನು ಮಾಡಿರುವಂತ ನಮ್ಮ ವೀರನಗೌಡರು ಅವರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಜೊತೆಗೆ ಎಲ್ಲ ಬಸವ ಬಳಗ ಹಾಗೆ ಇವತ್ತಿನ ಬಸವ ಜಯಂತಿ ನಿಮಿತ್ತವಾಗಿ ಸುಮಾರು 20-25 ಆಟೋ ಚಾಲಕರು, ದೊಡ್ಡ ದೊಡ್ಡ BMW ಕಾರ್ ಇಟ್ಕೊಂಡವರು ಬಸವಣ್ಣವ್ರ ಭಾವಚಿತ್ರ ಇಟ್ಕೊಂಡು ಮನೆಯಾಗ ಬೆಚ್ಚಗೆ ಎಸಿ ಒಳಗೆ ಹಚ್ಕೊಂಡು ಮಕ್ಕೊಂಡವ್ರನ್ನ ಬಹಳ ಮಂದಿ ನೋಡಿದೆ. ಆದ್ರ ದಿನನಿತ್ಯ ಆಟೋದೊಳಗೆ ದುಡಿದು ಬದುಕ್ತಕ್ಕಂತ ಒಬ್ಬ ಆಟೋ ಚಾಲಕ ಒಂದು ದಿನದ ದುಡಿಮೆ ನನಗೆ ಮುಖ್ಯ ಅಲ್ಲ, ಅಪ್ಪ ಬಸವಣ್ಣನವರ ಸೇವೆ ಮುಖ್ಯ ಅಂತೇಳ ಎಲ್ಲ ಆಟೋದವ್ರು ಬಂದಾರಲ್ಲ, ಅವ್ರಿಗೊಂದು ಹೃದಯ ತುಂಬಿ ಜೋರಾದ ಚಪ್ಪಾಳೆ ತಾವೆಲ್ಲ ತಟ್ಟಲೇಬೇಕಂತಕ್ಕಂಥದ್ದು. ನಿಜವಾಗ್ಲೂ ಆ ವಿಷಯ ಕೇಳಿ ಬಹಳ ಸಂತೋಷ ಆಯ್ತು. ಇವತ್ತು ದುಡಿಮೆಯೇ ದೇವರು ಅಂತಕ್ಕಂಥದ್ದು ಒಂದೊಂದು ಗಂಟೆಗೂ ಕೂಡ ದುಡ್ಡಿಗೆ ಲೆಕ್ಕ ಹಾಕ್ತಕ್ಕಂಥವ್ರು ಇದೇ ಆಟೋದವ್ರು ವೇಟಿಂಗ್ ಚಾರ್ಜ್ 50-100 ರೂಪಾಯಿ ಮಾಡ್ತಾರೆ, 1 ತಾಸು ನಿಂದ್ರಪ್ಪ ಅಂತಂದ್ರೆ. ಅಂತದ್ರೊಳಗೆ ಒಂದು ದಿನ ಅಪ್ಪನ ಸಲುವಾಗಿ ಅವರ ದುಡಿಮೆಯನ್ನು ಬಿಟ್ಟು ಸೇವಾ ಮಾಡ್ತಾರಲ್ಲ, ಇದೇ ನಿಜವಾದ ಬಸವ ಸೇವೆ, ಇದೇ ನಿಜವಾದ ಕಾಯಕ ಸೇವೆ ಅಂತಕ್ಕಂಥದ್ದು ಅವರಿಗೂ ಕೂಡ ಶರಣಾರ್ಥಿಗಳನ್ನು ತಿಳಿಸ್ತಾ, ಮತ್ತೆ ಎಲ್ಲ ಕಾರ್ಯಕ್ರಮಕ್ಕೆ ಶಕ್ತಿಯಾಗಿರ್ತಕ್ಕಂಥ ಎಲ್ಲ ಮಹಿಳಾ ಬಸವ ಬಳಗದವರಿಗೂ, ಬಸವ ಕೇಂದ್ರದವರಿಗೂ, ಯುವ ಬಸವ ಬಳಗದವರಿಗೂ, ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೂ, ಹಾಗೆ ಬಸವ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ, ಹಾಗೆ ಪ್ರವಚನವನ್ನು ಆಲಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ಶಿವಾರ್ಥಿಗಳೇ, ದಾಸೋಹಿಗಳೇ, ಮಾಧ್ಯಮದ ಮಿತ್ರರೇ, ಅವರಿವರೆನ್ನದೇ ಎಲ್ಲರ ಅಂತರಾತ್ಮಕ್ಕೆ ಭಕ್ತಿಪೂರ್ವಕವಾದ ಶರಣಾರ್ಥಿಗಳು. ಮುಖ್ಯವಾಗಿ ದಿನನಿತ್ಯ 7:30 ನನ್ನ ಕೈಯಾಗ ಮೈಕ್ ಸಿಕ್ತಿತ್ತು, ಆದ್ರೆ ಇವತ್ತು 8:40 ಸಮಯಕ್ಕೆ ನನ್ನ ಕೈಯಾಗ ಮೈಕ್ ಸಿಕ್ತಾರೆ. ಅದಕ್ಕೆ ನಾನು ವಿಚಾರ ಮಾಡೀನಿ, 11 ದಿನ 10 ದಿನ ಹೇಳಿದ ಪ್ರವಚನನ ಬೇರೆ, ಇವತ್ತು 1 ದಿನ 10 ದಿನ ಸೇರಿ 10 ತಾಸು ತಗೊಂಡು ಬಡತನ ಹೇಳಿಬಿಡುವ ಅಂತ ನಾನು ವಿಚಾರ ಮಾಡಿದ್ದೀನಿ. ಹೌದಾ? ಹೆದರಾಕ್ ಹೋಗ್ಬೇಡ್ರಿ, ಒಂದು 15 ನಿಮಿಷದೊಳಗೆ ಮುಗಿಸ್ಬಿಡೋಣ. ಯಾಕಂದ್ರೆ ಇವತ್ತೆಲ್ಲ ವೇದಿಕೆ ಮೇಲೆ ನಿಜವಾದ ಅನುಭವ ಮಂಟಪ ಏನು ಅಪ್ಪ ಬಸವಣ್ಣನವರ ಕಲ್ಪನೆ, ಜಾತಿ ಭೇದವ ನಳಿದು ನೀತಿ ಮಾರ್ಗವ ಪೇಳಿ ಓತ ತ್ರಿಭುವನ ಅಜಾತ ಶ್ರೀ ಗುರುವೆ ಕೃಪೆಯಾಗು ಅನ್ನುವ ಹಾಗೆ ಎಲ್ಲ ಜಾತಿ ಭೇದಗಳನ್ನ ತೊಳೆದು ಕಾಯಕ ಸಿದ್ಧಾಂತವೇ ಸರ್ವಶ್ರೇಷ್ಠ ಅಂತಕ್ಕಂಥ ಮಾತನ್ನ
ಸಮಾಜಕ್ಕೆ ಬಿತ್ತರಿಸಿರ್ತಕ್ಕಂಥ ಅಪ್ಪ ಬಸವಣ್ಣನವರ ಜಯಂತಿ ದಿನ ಎಲ್ಲ ಧರ್ಮಗಳು ಒಂದೇ ವೇದಿಕೆ ಮೇಲೆ ಕುಂತಾವ ಅಂತಂದ್ರೆ ಇದೇ ನಿಜವಾದ ಅನುಭವ ಮಂಟಪ ಅನ್ನುವಂಥದ್ದನ್ನ ಸಿಂಧನೂರು ಮಹಾಜನತೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ದಾಸರು ಹೇಳ್ತಕ್ಕಂಥ ಮಾತಿದು. ಏನು ಭಾಗ್ಯ? ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮಹಾಂತ ಕೂಡಲ ಸಂಗನನ್ನುವ ಹಾಗೆ ನಿಮ್ಮೆಲ್ಲರ ಕಣ್ಣು ಪಾವನ, ಕಿವಿಗಳು ಪಾವನ, ಕೈಗಳು ಪಾವನ. ಯಾಕಂತಂದ್ರೆ ಅಪ್ಪ ಬಸವಣ್ಣನ ಜಯಂತಿಯನ್ನ, ಅಪ್ಪ ಬಸವಣ್ಣ ನೋಡುವಂತ ಅವಕಾಶ ಈ ದೇಹಕ್ಕೆ ಕೊಟ್ಟಾನಲ್ಲ, ನಮ್ಮಷ್ಟು ಪುಣ್ಯವಂತರೇ ಜಗತ್ತಿನೊಳಗೆ ಯಾರು ಇಲ್ಲ ಅಂತಕ್ಕಂಥದ್ದನ್ನ ಈ ಸಮಾಜದ ಬಾಂಧವರು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ಎಷ್ಟು ವೈಭವ ಪೂರ್ಣವಾಗಿರ್ತಕ್ಕಂಥ ಜಯಂತಿ ಉತ್ಸವ ಆಯ್ತು. ಬೆಳಗ್ಗೆ ತಹಶೀಲ್ದಾರ್ ಆಫೀಸ್ನೊಳಗೆ ಅಪ್ಪ ಬಸವಣ್ಣನವರ ಭಾವಚಿತ್ರದ ಪೂಜೆ ಕೊಡ್ತು. ಒಂದು ಕಡೆಗೆ ಅಶ್ವಾರೂಢವಾಗಿರ್ತಕ್ಕಂಥ ಅಪ್ಪ ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಆಯ್ತು. ಇನ್ನೊಂದು ಕಡೆಗೆ ಅಪ್ಪ ಬಸವಣ್ಣನವರ ಅನುಭವ ಮಂಟಪವನ್ನು ಕಟ್ಟುವಂತಹ ಭೂಮಿ ಪೂಜೆ ನೆರವೇರಿ. ಇದೆಲ್ಲವೂ ಕೂಡ ಒಂದೇ ದಿನ ನಡೀತದ ಅಂತಂದ್ರೆ ಅದು ಅಪ್ಪನ ಸಂಕಲ್ಪ. ಬಹುಶಃ 12ನೇ ಶತಮಾನದಲ್ಲಿ ಯಾವ ಕೊಂಡಿ ಮಂಚನಂತವರ ಕುಹಕ ಬುದ್ಧಿ ಮಾಂದ್ಯದಿಂದ, ಅವರ ಬುದ್ಧಿ ವರ್ತನೆಯಿಂದ ಅಂದು ಕಲ್ಯಾಣದ ಕ್ರಾಂತಿಯಾಗಿ ಶರಣರ ನಾಶ ಆಯ್ತು, ವಚನ ಸಾಹಿತ್ಯ ಮುಳುಗೋಯ್ತು ಅಂತ ತಿಳ್ಕೊಂಡಿತ್ತಲ್ಲ ಆ ಸಮಾಜ. 12ನೇ ಶತಮಾನದಲ್ಲಿ ಕಲ್ಯಾಣದ ಕ್ರಾಂತಿಯಾಗಿ ಶರಣರೆಲ್ಲ ನಾಶ ಆದ್ರು ಅಂತ ತಿಳ್ಕೊಂಡಿರ್ತಕ್ಕಂಥ ಸಮಾಜದೊಳಗ 21ನೇ ಶತಮಾನಕ್ಕೂ ಕೂಡ ಕಲ್ಯಾಣದ ಪರ್ವ ಇವತ್ತು ಉದ್ಭವ ಆಗಿದೆ ಅಂತಕ್ಕಂಥದ್ದನ್ನು ಸಿಂಧನೂರು ಮಹಾಜನತೆ ಇವತ್ತು ಜಗತ್ತಿಗೆ ಬಿತ್ತರಿಸಿದೆ ಅಂತಕ್ಕಂಥದ್ದು. ಹೀಗಾಗಿ ಯಾವುದೂ ಕೂಡ ಸತ್ಯ ಪ್ರಾಮಾಣಿಕತೆ ಅಂತ ಇರ್ತದಲ್ಲ, ಆ ಸಂದರ್ಭಕ್ಕೆ ಅದು ಸೋತಂತೆ ಕಾಣ್ತದೆ. ಸತ್ಯ ಯಾವತ್ತು ಆ ಸಂದರ್ಭಕ್ಕೆ ಸೋತಂತೆ ಕಾಣ್ತದ, ಆದ್ರೆ ಮುಂದೊಂದು ದಿನ ಜಗತ್ತನ್ನ ಬೆಳಗ್ತದ ಅನ್ನೋದಕ್ಕ ಇವತ್ತು ಬಸವಾದಿ ಶರಣರ ವಚನ ಸಾಹಿತ್ಯವೇ ಸಾಕ್ಷಿ ಅನ್ನುವಂತ ಮಾತನ್ನ ಈ ವೇದಿಕೆ ಮುಖಾಂತರವಾಗಿ ತಿಳಿಸ್ತಾ, ನಿನ್ನೆಯ ದಿನ ಪ್ರವಚನದೊಳಗ ಯಾವ ಮಧುವರಸ ಮತ್ತು ಹರಳಯ್ಯ ದಂಪತಿಗಳು ಏನು ಕಲ್ಯಾಣದ ಒಂದು ವೈಶಿಷ್ಟ್ಯ ಪೂರ್ಣವಾಗಿರ್ತಕ್ಕಂಥ ಒಂದು ಗಳಿಗೆಗೆ ಒಂದು ಸಂದರ್ಭಕ್ಕೆ ನಾನು ವಿಷಯವನ್ನು ತಂದು ನಿಲ್ಲಿಸ್ಬಿಟ್ಟಿದ್ದೆ. ಒಂದು ಶರಣು ಅನ್ನುವಂತಹ ಶಬ್ದಕ್ಕ ಭಾರವನ್ನ ಇಳಿಸ್ಕೊಳ್ಳಿಕ್ಕೆ ಹರಳಯ್ಯ ಮತ್ತು ಕಲ್ಯಾಣಮ್ಮ ತಮ್ಮ ತೊಡೆಯ ಚರ್ಮದ ಪಾದಕೆಗಳನ್ನ ಮಾಡಿ ಅಪ್ಪ ಬಸವಣ್ಣನವರಿಗೆ ಸಲ್ಲಿಸ್ಲಿಕ್ಕೆ ಹೋದ್ರೆ, ಅಪ್ಪ ಬಸವಣ್ಣನವರು ಇದು ನಾನು ಮೆಟ್ಟುವ ಚಮ್ಮಾವಿಗೆ ಅಲ್ಲ, ಇದು ಸಂಗಮನಾಥನ ಪಾದಕ್ಕೆ ಅಂತೇಳಿ ತಲೆ ಮೇಲೆ ಹೊತ್ತು ಮೆರೆದಿರ್ತಕ್ಕಂಥ ಕಲ್ಯಾಣದ ಸಂದರ್ಭ ಅದು ನಿನ್ನೆ ದಿನ ನಾವು ಪ್ರವಚನದಲ್ಲಿ ನೋಡಿದ್ವಿ. ಅದನ್ನ ಮಧುವರಸರು ಕಾಲಲ್ಲಿ ಮೆಟ್ಟು ಮೈಯೆಲ್ಲ ಉರಿ ಉರಿ ಅಂದಾಗ ಹರಳಯ್ಯನವರ ಆ ಒಂದು ಚಮ್ಮಾವಿಗೆ ತುಳಿತಕ್ಕಂಥ ನೀರಿನ ಸೋಕಿದಾಗ ಅವರ ಉರಿ ಎಲ್ಲ ದೂರ ಆಗಿತ್ತು ಅಂತಕ್ಕಂಥ ಸಂದರ್ಭಕ್ಕೆ ನಿನ್ನೆ ಪ್ರವಚನ ಮಂಗಲಗೊಂಡಿದೆ. ಎಂತಹ ಶುಭ ಗಳಿಗೆಯ ಸಂದರ್ಭ ಕಲ್ಯಾಣದ ನಾಡಿನೊಳಗ. ಯಾವ ಹರಳಯ್ಯ ಮತ್ತು ಕಲ್ಯಾಣಮ್ಮ ದಂಪತಿಗಳ ಮಗನಾಗಿರುವಂತಹ ಶೀಲವಂತ, ಹಾಗೆ ಮಧುವರಸರ ಪ್ರೀತಿಯ ಮಗಳಾಗಿರ್ತಕ್ಕಂತಹ ಲಾವಣ್ಯವತಿ, ಬ್ರಾಹ್ಮಣ ಸಮುದಾಯದ ಮಧುವರಸ, ಸಮಗಾರ ಸಮಾಜದ ಚಮ್ಮಾವಗಿಯನ್ನ ಚಪ್ಪಲಿಯನ್ನ ಕಾಯಕವನ್ನಾಗಿ ಮಾಡ್ತಕ್ಕಂತಹ ದಲಿತ ಸಮುದಾಯದ ಸಮಗಾರನ ಹರಳಯ್ಯನ ಮಗನಾಗಿರ್ತಕ್ಕಂತಹ ಶೀಲವಂತನ ಮದುವೆಯ ಸಂದರ್ಭ ಒದಗಿ ಬಂದದ ಕಲ್ಯಾಣದೊಳಗೆ. ಯಾವಾಗ ಮಧುವರಸರು ಹರಳಯ್ಯನವರ ಮನೆಗೆ ಬಂದು ಕೇಳ್ತಾರೆ, ಹರಳಯ್ಯ ಶರಣರ, ನಾವು ಮಾಡಿದ್ದು ತಪ್ಪಾಗೈತ್ರಪ್ಪ, ನಮ್ಮ ಪಾಪ ಕರ್ಮವನ್ನ ಕಳೆದುಕೊಳ್ಳಲಿಕ್ಕೆ, ನಮ್ಮ ಭಾರವನ್ನ ಕಳೆದುಕೊಳ್ಳಿಕ್ಕ ನಮ್ಮ ಮಗಳನ್ನ ನಿಮ್ಮ ಮನೆಗೆ ನಾವು ಕೊಡ್ತೀವಿ, ಕನ್ಯಾದಾನವಾಗಿ ಕೊಡ್ತೀವಿ, ಸ್ವೀಕಾರ ಮಾಡಿ ನಿಮ್ಮ ಮಗನಿಗೆ ಮದುವೆ ಮಾಡ್ಕೊಳ್ರಿ ಅಂತಕ್ಕಂಥ ಮಾತನ್ನ ಮಧುವರಸರು ಹೇಳಿದ ಮೇಲೆ ಹರಳಯ್ಯನವರು ಗಾಬರಿ ಆಗ್ತಾರೆ. ಇದೆಂತದ್ರಪ್ಪ ಇದು, ನಾವು ಕೆಳಜಾತಿಯವರು, ನೀವು ಮೇಲ್ಜಾತಿಯವರು, ಇದು ಹೆಂಗ ಹೊಂದುತ್ತದ, ಇದು ಹೊಂದೋದಿಲ್ಲ ಅಂತಂದ್ರು ಕೂಡ ಮಧುವರಸರು ಅಂತಾರೆ ಅದು ಹೊಂದುತ್ತದ್ರಪ್ಪ. ನಿಮ್ಮ ಭಾವಗಳು ಒಂದಾದಾಗ ಯಾವ ಜಾತಿ ಇದು ಬಸವಣ್ಣನ ಯುಗ, ಇದು ಕಲ್ಯಾಣದ ಯುಗ, ಇದು ನಮ್ಮ ಮಗಳನ್ನ ನಿಮ್ಮ ಮಗನಾದಂತಹ ಶೀಲವಂತನಿಗೆ ನೀವು ಮದುವೆ ಮಾಡಿಕೊಳ್ಳೇಬೇಕು ಅಂತಕ್ಕಂಥ ಮಾತನ್ನ ಯಾವಾಗ ಮಧುವರಸರು ಹೇಳಿದ ಮೇಲೆ ಈ ವಿಷಯ ಎಲ್ಲಿ ಹೋಗ್ತದೆ? ಅನುಭವ ಮಂಟಪಕ್ಕೆ ಹೋಗ್ತದೆ. ಅನುಭವ ಮಂಟಪದಲ್ಲಿ ಶೂನ್ಯ ಪೀಠದ ಅಧಿಪತಿಗಳಾಗಿರ್ತಕ್ಕಂಥ ಅಲ್ಲಮರಿದ್ದಾರೆ, ಚನ್ನಬಸವಣ್ಣವರದಾರ, ಅಕ್ಕ ಮಹಾದೇವಿ ತಾಯಿ ಇದ್ದಾಳ, ಅಕ್ಕ ನಾಗಮ್ಮ ಇದ್ದಾಳ, ಹಡಪದ ಅಪ್ಪಣ್ಣ, ಮೇಧಾರ ಕೇತಯ್ಯ,
ಮಾಧಾರ ಚೆನ್ನಯ್ಯ 770 ಅಮರ ಗಣಗಳನ್ನು ಒಳಗೊಂಡಿರ್ತಕ್ಕಂಥ ಅನುಭವ ಮಂಟಪ. ಈ ವಿಷಯ ಯಾವಾಗ ಅಲ್ಲಮ ಪ್ರಭುದೇವರ ಗಮನಕ್ಕೆ ಬರ್ತದೆ, ಇದೇ ವಿಷಯ ದೀರ್ಘವಾಗಿ ಚರ್ಚೆಗೊಳ್ತದ. ಯಾವಾಗ ಅಲ್ಲಮರಿಗೆ ಈ ವಿಷಯ ಮುಟ್ಟಿದಾಗ ಅಲ್ಲಮರಂತಾರ, ಬಸವಣ್ಣ ಇನ್ನೂ ಸಮಾಜ ಪಕ್ವವಾಗಿಲ್ಲಪ್ಪ, ಇನ್ನೂ ಪಕ್ವವಾಗಿಲ್ಲ. ಇಂಥ ನಿರ್ಧಾರಕ್ಕೆ ತಗೊಂಡಾಗ ವಿಚಾರ ಮಾಡಬೇಕಾಗ್ತದೆ. ಯಾವುದೋ ಹರಳಯ್ಯನ ಮಗನಿಗೆ ಮಧುವರ್ಷನ ಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಅಂತರ್ಜಾತೀಯ ವಿವಾಹ ಈ ಸಮಾಜ ಒಪ್ಪೋದಿಲ್ಲ, ಇನ್ನೂ ಕೂಡ ಪಕ್ವವಾಗಿಲ್ಲ ಅಂತಂದಾಗ ಅವಾಗ ಅಪ್ಪ ಬಸವಣ್ಣನವ್ರು ಅಂತಾರ, ಇದು ಅಂತರ್ಜಾತೀಯ ವಿವಾಹ ಆಗ್ಲಿಕ್ಕೆ ನಾವೇ ಒಪ್ಪಿಗೆ ಕೊಡೋಣ್ರಪ್ಪ. ಯಾವ ಲಿಂಗವಂತರಾಗಿರ್ತಕ್ಕಂಥ ಹರಳಯ್ಯನವರು ನಿತ್ಯವೂ ಕೂಡ ತ್ರಿಕಾಲದೊಳಗೆ ಲಿಂಗ ಪೂಜೆಯನ್ನು ಮಾಡ್ತಾ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡ್ಯಾರ ಅಂತಂದ ಮೇಲೆ ಅದೇ ಲಿಂಗವನ್ನ ಮಧುವರ್ಷರಿಗೂ ಕೂಡ ಲಿಂಗ ದೀಕ್ಷೆಯನ್ನ ಕೊಟ್ಟ ಮೇಲೆ ಅವರು ಬೇರೆ ಜಾತಿಯವರು ಯಾವಾಗ ಆಗ್ತಾರಪ್ಪ, ಅವರು ಲಿಂಗ ಕಟ್ಕೊಂಡ್ರ ಅವರು ಲಿಂಗಾಯತ ಧರ್ಮದವರೇ ಆಗ್ತಾರೆ ಅಂತಕ್ಕಂಥ ಮಾತನ್ನ ಬಸವಣ್ಣ ಹೇಳ್ತಾನೆ. ಆ ಕ್ಷಣಕ್ಕೆ ಚೆನ್ನ ಬಸವಣ್ಣನವರ ಕಡೆಯಿಂದ ಮಧುವರ್ಷರಿಗೂ ಲಾವಣ್ಯವತಿಗೂ ಲಿಂಗ ದೀಕ್ಷೆಯನ್ನು ಕೊಡಿಸಿದ ಮೇಲೆ ಅವರು ಕೂಡ ಲಿಂಗಾಯತರಾಗ್ತಾರೆ ಅಂತಕ್ಕಂಥ ಸಂದರ್ಭಕ್ಕೆ ಅಪ್ಪ ಬಸವಣ್ಣನವರು ಒಂದು ಗಳಿಗೆಯನ್ನ ನೋಡಿ ಮದುವೆಯನ್ನ ಮಾಡ್ತಾರೆ. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ಜಾತಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಅನ್ನುವ ವಿಚಾರದೊಳಗ ಅಪ್ಪ ಬಸವಣ್ಣನ ಕಲ್ಯಾಣದ ಅನುಭವ ಮಂಟಪದೊಳಗ ಹರಳಯ್ಯನ ಮಗನಾದಂತಹ ಶೀಲವಂತನಿಗೂ ಮಧುವರಸನ ಮಗಳಾಗಿರ್ತಕ್ಕಂತಹ ಲಾವಣ್ಯವತಿಗೂ ಕಲ್ಯಾಣ ನಡೀತದ. ಈ ವಿಷಯ ಯಾರಿಗೆ ಹೋಗಿ ಮುಟ್ತು? ಏನು ಕೊಂಡಿ ಮಂಚಣ್ಣ ಬಸವಣ್ಣನ ತಪ್ಪುಗಳನ್ನೇ ಕಂಡು ಹಿಡಿದು ಬಸವಣ್ಣನನ್ನು ಎಲ್ಲಿ ತುಳಿಬೇಕು, ಎಲ್ಲಿ ನಾಶ ಮಾಡಬೇಕು, ಹೆಂಗ ಹಾಳು ಮಾಡಬೇಕು ಅಂತ ಹೇಳಿ ವಿಚಾರ ಮಾಡ್ತಿರ್ತಕ್ಕಂಥ ಕೊಂಡಿ ಮಂಚಣ್ಣನಿಗೆ ಅಂತರ್ಜಾತೀಯ ವಿವಾಹವಾಗಿರ್ತಕ್ಕಂಥ ವಿಷಯ ಗೊತ್ತಾದ ತಕ್ಷಣ ಓಡೋಡಿ ಹೋಗ್ತಾನೆ. ಯಾರ ಕಡೆಗೆ? ಬಿಜ್ಜಳ ಮಹಾರಾಜನ ಕಡೆಗೆ ಓಡಿ ಹೋಗ್ತಾನೆ ಕೊಂಡಿ ಮಂಚಣ್ಣ. ಕೇವಲ 12ನೇ ಶತಮಾನದೊಳಗೆ ಅಷ್ಟ ಚುಚ್ಚು ಮಾತುಗಳನ್ನ ಅಲ್ಲಿದೋಗಿ ಇಲ್ಲಿ ಹೇಳುದು, ಇಲ್ಲಿದೋಗಿ ಅಲ್ಲಿ ಹೇಳುದು, ಅವಾಗಷ್ಟೇ ಇರ್ತಾರ ಅಂತ ತಿಳ್ಕೊಬೇಡ್ರಿ. ಈಗಲೂ ಕೂಡ ಪ್ರಸ್ತುತ ಕಾಲದೊಳಗೂ ಅಂತ ಜನ ಇದಾರ. ನಮ್ಮಂತೆ ಇದ್ದು ನಮ್ಮ ಜೊತೆನ ಉಂಡು ನಮ್ಮ ತಾಟ್ನಾಗ ಇದ್ದು ನಮ್ಮ ಜೊತೆನೆ ಸ್ನೇಹ ಮಾಡಿ ನಮಗ ಗೊತ್ತಿಲ್ಲದಂಗ ಬೆಣ್ಣಿಗೆ ಚೂರಿ ಹಾಕ್ತಕ್ಕಂಥ ಅದೆಷ್ಟೋ ಸ್ನೇಹಿತರದಾರ ಈ ಜಗತ್ತಿನೊಳಗ. ನಮ್ಮ ಮಾತುಗಳನ್ನ ತಿಳ್ಕೊಂಡು ಈ ಜಗತ್ತಿನೊಳಗ ಈ ನಾಡಿನೊಳಗ ಶತ್ರುಗಳನ್ನ ಯಾವುದೇ ಸಮಯಕ್ಕೆ ಬಂದರೂ ಕೂಡ ಎದುರಿಸಬಹುದು, ಅವರನ್ನ ಮಟ್ಟ ಹಾಕಬಹುದು, ಅವರನ್ನ ನಾಶಗೊಳಿಸಬಹುದು. ಯಾಕ? ಶತ್ರು ಬರಾಕತ್ತಾನ ಅಂತ ನಮ್ಗೆ ಎಚ್ಚರಿಕೆ ಇರ್ತದ. ಆದ್ರ ಗೊತ್ತಿರ್ಲಿ ನಿಮಗ, ಶತ್ರುಗಳನ್ನ ನಾಶ ಮಾಡೋದು ಗೊತ್ತದ ನಮಗ. ಆದ್ರ ನಮ್ಮ ಜೊತೆಗೆ ಇದ್ದು ನಮ್ಮ ಜೊತೆ ಗುಂಡು ತಿಂದು ನಮ್ಮ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಹಿತಶತ್ರುಗಳು ಮಾಡ್ತಕ್ಕಂಥ ಕುಹಕತನ ನಮಗೂ ಗೊತ್ತಾಗೋದಿಲ್ಲ. ಇವತ್ತು ಲಿಂಗಾಯತ ಧರ್ಮ ಯಾಕೆ ಇವತ್ತು ಈ ಸಮಾಜವನ್ನ ಕಟ್ಟುವಲ್ಲಿ, ಸಮಾಜ ಒಗ್ಗೂಡಿಸುವಲ್ಲಿ ಯಾಕೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಹಿಂದಾಗ್ತಾ ಇದೆ ಅಂತಂತಂದ್ರ ಈ ಧರ್ಮಕ್ಕ ಬೇರೆಯವರಿಂದ ತೊಂದ್ರೆ ಅಲ್ಲ, ನಮ್ಮೊಳಗ ನಮ್ಮ ಜೊತೆ ಉಂಟು ನಮ್ಮವರಿಂದನೇ ಈ ಧರ್ಮಕ್ಕೆ ನಾಶ ಬರ್ತಾ ಇರ್ತಕ್ಕಂಥದ್ದು, ನಮ್ಮವರೇ ಇದಕ್ಕೆ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಕೆಲಸ ನಡೆಸ್ತಾರೆ ಅಂತಕ್ಕಂಥದ್ದು. ಹೀಗಾಗಿ ಲಿಂಗಾಯತ ಧರ್ಮ ಸಮಾಜವನ್ನ ಕೂಡಿಸಿ ಬದುಕ್ತಕ್ಕಂಥ ಸಿದ್ಧಾಂತವನ್ನು ಹೇಳಿರ್ತಕ್ಕಂಥದ್ದು, ಕಾಯಕ ಸಮಾನತೆಯ ನಿಲುವನ್ನು ಹೇಳಿರ್ತಕ್ಕಂಥದ್ದು. ಇವತ್ತು ದೆಹಲಿಯ ಪಾರ್ಲಿಮೆಂಟ್ನಾಗ ಮಹಿಳೆಯರಿಗೆ ಸಮಾನತೆ ಕೊಡ್ರಿ ಅಂತ ಹೇಳಿ ಅಮಿಟ್ಮೆಂಟ್ ಮಾಡಕ್ ಪ್ರಧಾನಮಂತ್ರಿಗಳ ಕುಂತಾರಲ್ಲ. ಆದ್ರೆ ಗೊತ್ತಿರ್ಲಿ, 900 ವರ್ಷಗಳ ಹಿಂದೆನೆ ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಟ್ಟಂತ ಬಸವಣ್ಣ ಅನ್ನುವಂಥದ್ದು ಈ ಜಗತ್ತು ಯಾವತ್ತಿಗೂ ಕೂಡ ಮರಿಬಾರ್ದು ಅಂತಕ್ಕಂಥದ್ದು. ಅವಾಗಲೇ ಅಪ್ಪ ಬಸವಣ್ಣನವರು ಸಮಾನತೆ ಕೊಟ್ಟರು. ಅವತ್ತೇ ಹೆಣ್ಮಕ್ಕಳಿಗೂ ಕೂಡ ಅನುಭವ ಮಂಟಪದೊಳಗ ವಚನಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ರು, ಕಾಯಕವನ್ನು ಮಾಡುವಂತ ಅವಕಾಶ ಕೊಟ್ರು. ನೇರವಾಗಿ ತಮ್ಮ ಮನದ ಭಾವನೆಗಳನ್ನ ಸಮಾಜಕ್ಕೆ ಮುಟ್ಟಿಸುವಂತಹ ಧೀರತನದ ಗಟ್ಟಿತನದ ಅವಕಾಶವನ್ನ ಕೊಟ್ಟಂತವರು ಈ ನಾಡಿನೊಳಗೆ ಯಾರಾದ್ರೂ ಇದ್ರೆ ಅದು ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರು ಅಂತಕ್ಕಂಥದ್ದನ್ನ ಈ ಸಮಾಜ ಎಂದೆಂದಿಗೂ ಕೂಡ ಮರೀಲಿಕ್ಕೆ ಆಗೋದಿಲ್ಲ. ಅಂತಹ ಅಪ್ಪ ಬಸವಣ್ಣನವರ ಈ ಒಂದು ಸಂದರ್ಭದ ಗಳಿಗೆ ಕೊಂಡಿ ಮಂಚಣ್ಣ ಬಿಜ್ಜಳನಿಗೆ ಹೋಗಿ ಹೇಳ್ತಾನೆ, ಬಿಜ್ಜಳ ಮಹಾರಾಜ ಏನೋ ಬಹಳ ಚಲೋ ಒಳ್ಳೆ ಮನಸ್ಸ, ಆದ್ರೆ ಏನು ಮಾಡೋದು, ಹಿತ್ತಾಳಿ ಕಿವಿ ಅವನು, ಯಾರೇನ್ ಹೇಳಿದ್ರು ಕೂಡ ಕೇಳ್ತಕ್ಕಂಥದ್ದು. ಯಾವತ್ತಿಗೂ ಕೂಡ ನಾಯಕನಾದವನು ಯಾವುದೇ ಮಾತುಗಳಿಗೆ ಕಿವಿ ಕೊಡ್ತಕ್ಕಂಥವನಾಗಬಾರ್ದು.
ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ತಕ್ಕಂತಹ ತೀರ್ಮಾನವನ್ನ ಕೊಡ್ತಕ್ಕಂಥವನು ನಿಜವಾದ ನಾಯಕನಾಗ್ತಾನೆ ವಿನಃ ಯಾರ್ಯಾರ್ದೋ ಮಾತು ಕಟ್ಕೊಂಡು ನಾಡನ್ನ ನಡೆಸ್ತೇನೆ, ಸಮಾಜವನ್ನ ನಡೆಸ್ತೇನೆ ಅಂತಂತಂದ್ರ ಇನ್ನೊಬ್ಬರ ಮಾತುಗಳನ್ನ ಕೇಳಿ ನಾಯಕತ್ವ ಮಾಡ್ತಕ್ಕಂಥವನು ಅವನು ನಾಯಕನಾಗಲಿಕ್ಕೆ ಲಾಯಕಲ್ಲ, ಅವನು ನಾಲಾಯಕ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಳಸಬೇಕಾಗ್ತದೆ. ಇನ್ನೊಬ್ಬರ ಮಾತು ಕೇಳಿಕೊಂಡು ಆಡಳಿತ ಮಾಡೋದಲ್ಲ. ಪ್ರಬುದ್ಧ ಮಾನವಾಗಿ ಸಮಾಜವನ್ನು ಕಟ್ಟುವಂತಹ ನಾಯಕತ್ವದ ಗುಣ ಇವತ್ತಿನ ಯುವ ಪೀಳಿಗೆಗೆ ಅವಶ್ಯಕತೆ ಇರ್ತಕ್ಕಂಥದ್ದು. ಅವ್ರೊಂದು ಹೇಳ್ತಾರ ಅದನ್ನ ಕೇಳೋದು, ಇವ್ರೊಂದು ಹೇಳ್ತಾರ ಅಂತ ಇವ್ರದೊಂದು ಕೇಳೋದು, ಎಲ್ಲರದು ಕೇಳಿ 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 ಸಮಾಜವನ್ನು ಒಡಿತಕ್ಕಂಥ ವ್ಯವಸ್ಥೆ ಈ ಸಮಾಜದೊಳಗೆ ದಿನದಿಂದ ದಿನಕ್ಕೆ ಬಾಳಾಗತ್ತದ. ಜಾತಿಗಳ ಮಧ್ಯೆ ಜಗಳ ಹಚ್ಚಿ ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಅಧಿಕಾರಕ್ಕಾಗಿ ಧರ್ಮಗಳ ಮಧ್ಯೆ ಜಗಳ ಹಚ್ಚತಕ್ಕಂಥ ನಾಯಕರು ಈ ಸಮಾಜದೊಳಗ ಬಹಳ ಜನ ಹುಟ್ಟು ಬಿಟ್ಟಾರ. ನಮ್ಮ ಮುಂದೆ ಬೈದಂಗ್ ಮಾಡೋದು, ಮರುದಿನ ಹೋಗಿ ಅವ್ರ ಜೊತೆ ಹೋಟೆಲ್ನ್ಯಾಗ ಕೂತು ಚಾ ಕುಡಿತಕ್ಕಂಥ ನಾಯಕರ ಸಂಖ್ಯೆ ಬಹಳ ಆಗಿ ಬಿಟ್ಟದ. ಯಾವ ವ್ಯವಸ್ಥೆ ಒಳಗೆ ಇವತ್ತು ಹೊಂಟು ಬಿಟ್ಟದ ಅಂತಂತಂದ್ರ ಜಾತಿ ಅಂತಕ್ಕಂಥದ್ದು, ಜಾತಿಯ ವ್ಯವಸ್ಥೆ ಅಂತಕ್ಕಂಥದ್ದು, ಧರ್ಮಗಳ ಮಧ್ಯೆ ಜಗಳ ಹಚ್ಚತಕ್ಕಂಥದ್ದು, ಈ ರೀತಿ ಆಗಿರ್ತಕ್ಕಂತಹ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅಂತಂತಂದಂಗ ಹೆಂಗ ಬ್ರಿಟಿಷರು ಕೂಡ ನಮ್ಮೊಳಗ ಜಗಳ ಹಚ್ಚಿ 200 ವರ್ಷಗಳ ಕಾಲ ಈ ದೇಶವನ್ನು ಆಳು ಹೋದ್ರು. ಇನ್ನೂ ಕೂಡ ನಮ್ಮ ಭಾರತೀಯರಿಗೆ ಬುದ್ಧಿ ಬರ್ತಾ ಇಲ್ಲ. ಇನ್ನೂ ನಾವು ಅಲ್ಲೇ ಮುಳುಗಾಕತ್ತೀವಿ, ಅದ ರಾಡ್ಯಾಗ ಮುಳುಗಾಕತ್ತೀವಿ. ಸತ್ಯ ದರ್ಶನವನ್ನ ಅರ್ಥ ಮಾಡ್ಕೊಳ್ಳೋಕೆ ತಯಾರಿಲ್ಲ. ಆದ್ರೆ ಬಸವಾದಿ ಶರಣರ ವಚನ ಸಾಹಿತ್ಯ ಒಬ್ಬೊಬ್ಬ ವ್ಯಕ್ತಿಯ ಬದುಕನ್ನು ಹೆಂಗ ಕಟ್ಕೊಳ್ಬೇಕು ಅಂತಕ್ಕಂಥ ಸಿದ್ಧಾಂತವನ್ನು ವಚನ ಸಾಹಿತ್ಯ ಈ ಸಮಾಜಕ್ಕೆ ಕೊಟ್ಟದ. ಯಾವಾಗ ಕೊಂಡಿ ಮಂಚಣ್ಣ ಹೋಗಿ ಬಿಜ್ಜಳನ ಕಿವಿ ಓದ್ತಾನೋ ಆ ಕ್ಷಣಕ್ಕೆ ಬಸವಣ್ಣನ ಬರ ಹೇಳ್ತಾನೆ ಬಿಜ್ಜಳ, ಏನು ಬಸವಣ್ಣ, ಕಲ್ಯಾಣದೊಳಗ ಅಂತರ್ಜಾತಿ ವಿವಾಹ ಮಾಡಿ ಧರ್ಮವನ್ನು ಹೊಡಿತಕ್ಕಂಥ ಕೆಲಸ ಮಾಡಕತ್ತಿ ಅಂತಲ್ಲ, ನಿನಗೆ ಹೇಳೋರು ಕೇಳೋರು ಯಾರು ಇದ್ದಾರಿಲ್ಲ ಅಂತಕ್ಕಂಥ ಮಾತನ್ನ, ಕಠೋರವಾದ ಮಾತನ್ನ ಬಿಜ್ಜಳ ಬಸವಣ್ಣನಿಗೆ ಕೇಳಿದ ಮೇಲೆ ಭಕ್ತಿ ಭಂಡಾರಿ ಬಸವಣ್ಣನವರು ಅಂತಾರ, ಯಾರಪ್ಪ ನಿಮ್ಗೆ ಹೇಳಿದ್ದು? ಅದು ಅಂತರ್ಜಾತಿ ವಿವಾಹವಲ್ಲ. ಯಾರು ಲಿಂಗವನ್ನ ಕಟ್ಕೊಂಡವರೆಲ್ಲ ಲಿಂಗಾಯತರೇ. ಮಧುವರಸರಿಗೆ ಲಿಂಗ ದೀಕ್ಷೆಯನ್ನ ಕೊಟ್ಟ ಮೇಲೆ ಅವರೂ ಕೂಡ ಲಿಂಗಾಯತ ಧರ್ಮದವರಾದ ಮೇಲೆ ಅಂತರ್ಜಾತಿ ವಿವಾಹ ಎಲ್ಲಿ ಆಗ್ಲಿಕ್ಕೆ ಸಾಧ್ಯದ ಬಿಜ್ಜಳ ಮಹಾರಾಜ ಅಂತ ಕೇಳಿದ್ರು ಕೂಡ ಬಿಜ್ಜಳ ಮೊದಲ ಕಿವಿ ಊದಿ ಬಿಟ್ಟಿದ್ರು. ಅವ ಕೇಳಿಲ್ಲ, ನೀ ಮಾಡಿದ್ದ ತಪ್ಪ ಬಸವಣ್ಣ. ಯಾವ ಮಧುವರಸನ ಮಗನನ್ನ ಹರಳಯ್ಯನ ಮಗನಿಗೆ ನೀ ಮದುವೆ ಮಾಡಿ ಅಂತಂದ ಮೇಲೆ ನಿನ್ನಿಂದ ಧರ್ಮದ ವಂಚನೆ ಆಗ್ಯದ, ನಿನ್ನಿಂದ ಧರ್ಮ ನಾಶ ಆಗ್ಯದ ಅಂತೇಳಿ ನಿನಗೆ ಶಿಕ್ಷೆ ಕೊಡ್ತೀನಿ ಅಂತೇಳಿ ಬಸವಣ್ಣನಿಗೆ ಬಿಜ್ಜಳ ಗಡಿಪಾರಿನ ಶಿಕ್ಷೆಯನ್ನ ಘೋಷಣೆ ಮಾಡಿಬಿಡ್ತಾನ. ಯಾವಾಗ ಗಡಿಪಾರಿನ ಶಿಕ್ಷೆ ಆಯ್ತು ಬಸವಣ್ಣನವರ ಮನಸ್ಸು ನೋವಾಗಿ ಬಿಡ್ತದೆ. ಯಾಕಂತಂದ್ರ ಕಲ್ಯಾಣದ ಅಂಗಳದೊಳಗ ಯಾವ ಒಳ್ಳೆಯ ಕೆಲಸವನ್ನ ಮಾಡಿದ್ರು ಕೂಡ ಈ ಸಮಾಜ ನನ್ನನ್ನ ಗಡಿಪಾರು ಮಾಡ್ತಲ್ಲ. ಅವಾಗ ಬಸವಣ್ಣ ಬಿಜ್ಜಳನಿಗೆ ಹೇಳ್ತಾನೆ, ಬಿಜ್ಜಳ ಮಹಾರಾಜ, ಈಗ ನಾನು ಮಾಡಿರೋ ಕೆಲಸ ನಿನಗೆ ತಪ್ಪು ಕಂಡಿರ್ಬೋದು, ಆದ್ರೆ ಮುಂದೊಂದು ದಿನ ಈ ಸಮಾಜ ಅದನ್ನೇ ಸತ್ಯ ಅಂತ ನಡೆಸ್ತಕ್ಕಂಥ, ಮುಂದೊಂದು ದಿನ ಒಳ್ಳೆಯ ಮನಸ್ಥಿತಿ ಇರ್ತಕ್ಕಂಥ ಕಾಲಘಟ್ಟ ಮುಂದೆ ಬಂದೇ ಬರ್ತದೆ ಅಂತಕ್ಕಂಥ ಕಾಲಜ್ಞಾನವನ್ನ ಅಪ್ಪ ಬಸವಣ್ಣನವರು ನುಡಿತಾರೆ. ಈ ರೀತಿಯಾಗಿ ನುಡಿದಿರ್ತಕ್ಕಂಥ ಮಾತಿನಂಗ ಅಪ್ಪ ಬಸವಣ್ಣನವರನ್ನ ಗಡಿಪಾರು ಮಾಡಿರ್ತಕ್ಕಂಥ ವಿಷಯ ಕಲ್ಯಾಣದ ಅಂಗಳದ ಎಲ್ಲ ಶರಣರಿಗೆ ವಿಷಯ ಗೊತ್ತಾಗ್ತದೆ. ಯಾವಾಗ ವಿಷಯ ಗೊತ್ತಾತೋ ಅವಾಗ ಅಪ್ಪ ಬಸವಣ್ಣನವರು ಬರುವ ದಾರಿ ಒಳಗ ಚಂಡ ಬಸವಣ್ಣನವರು ಓಡೋಡಿ ಬರ್ತಾರ. ಅಪ್ಪ ಬಸವಣ್ಣನವ್ರ ಮುಂದ ಮುಖ ಎಲ್ಲ ಬಾಡಿ ಬಿಟ್ಟದ. ಅಪ್ಪ ಬಸವಣ್ಣನ ಮುಖ ಮನಸ್ಸಿನೊಳಗ ಏನೋ ಅನ್ಕೊಂಡಿದ್ದೆ, ಇದೇನ್ ಆಗಿಬಿಡ್ತಲ್ಲ ಅಂತಕ್ಕಂಥ ಭಾವನೆಯೊಳಗ ಅಪ್ಪ ಬಸವಣ್ಣ ಬರುವಂತ ಸಂದರ್ಭದೊಳಗೆ ಚನ್ನ ಬಸವಣ್ಣ ಓಡಿ ಬಂದ ತಕ್ಷಣ ಅಪ್ಪ ಬಸವಣ್ಣನವರು ಹೇಳ್ತಾರೆ, ಚನ್ನ ಬಸವಣ್ಣನವ್ರನ್ನ ನೋಡಿ ಏನಂತ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ. ಕಲ್ಯಾಣವೆಂಬುದು ಪ್ರಣತೆಯಾಗಿತ್ತು, ನಾನು ತೈಲವಾದೆನು, ನೀವು ಬತ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು. ಪ್ರಣತೆ ಹೊಡೆದಿತ್ತು, ತೈಲ ಚೆಲ್ಲಿತು, ಬತ್ತಿ ಬಿದ್ದಿತಯ್ಯ, ಜ್ಯೋತಿ ನಂದಿತಯ್ಯ, ನಮ್ಮ ಕೂಡಲ ಸಂಗಮ ಶರಣರ ಮನ ನೊಂದಿತಯ್ಯ ಅಂತಕ್ಕಂಥ ಮಾತನ್ನ ಯಾರು ಅಪ್ಪ ಬಸವಣ್ಣನವರು ನೋವಿನಿಂದ ಈ ಮಾತನ್ನ ಹೇಳ್ತಾರೆ. ಚನ್ನ ಬಸವಣ್ಣನವರು ನೋಡಿ ಯಾವ ಬಸವಣ್ಣನವರ ಚನ್ನ ಬಸವಣ್ಣನವರಿಗೆ ಹೇಳ್ತಾರೆ, ಚನ್ನ ಬಸವಣ್ಣನವರೇ, ಇನ್ನು ಮೇಲೆ ಈ ಶರಣರ ಜವಾಬ್ದಾರಿ ನಿಮ್ಮ ಮೇಲೆ.
1,96,000 ಗಣಗಳ ನಿತ್ಯ ದಾಸೋಹ ನಡೆಸ್ತಕ್ಕಂಥದ್ದು, ಶರಣರ ನಿತ್ಯ ಕಾಯಕದ ಸೇವೆ ಮುನ್ನಡೆಸ್ತಕ್ಕಂತಹ ಜವಾಬ್ದಾರಿ ನಿಮ್ಮ ಮೇಲೆ ಅಂತಂತ ಹೇಳಿ ಅಪ್ಪ ಬಸವಣ್ಣನವರು ಚನ್ನ ಬಸವಣ್ಣನವರಿಗೆ ಜವಾಬ್ದಾರಿ ಕೊಟ್ಟು ಸಂಗಮನಾಥದ ಕಡೆ ಮುಖ ಮಾಡ್ತಾರ. ಹಿಂಗ ಬಸವಣ್ಣನವರು ಈ ಕಡೆ ಹೋಗಿದ್ದನ್ನ ತಿಳಿದಿರುವಂತ ಕೊಂಡಿ ಮಂಚಣ್ಣ ಸುಮ್ಕೊಂಡಿರ್ಲಿಲ್ಲ. ಮತ್ತ ಬಿಜ್ಜಳ ದೇವನಿಗೆ ಹೇಳಿ, ಯಾರು ಈ ಅಂತರ್ಜಾತಿ ವಿವಾಹವನ್ನು ಮಾಡಿ ಧರ್ಮವನ್ನು ನಾಶ ಮಾಡ್ಯಾರೋ ಅವರಿಗೆ ಶಿಕ್ಷೆ ಆಗಬೇಕಂತೇಳಿ ತಿಳ್ಕೊಂಡು ಹರಳಯ್ಯ ಮತ್ತು ಮಧುವರಸರ ಅವರನ್ನ ಅರಮನೆಗೆ ಕರೆಸಿ ಅವರ ಕಣ್ಣುಗಳನ್ನು ಕಿತ್ತು ಹಾಕಿಸ್ತಾನೆ ಬಿಜ್ಜಳ ದೇವ. ಯಾವ ಶರಣರ ಕಣ್ಣುಗಳನ್ನು ಕಿತ್ತು ಹಾಕಿಸಿ ಆನೆಯ ಕಾಲಿಗೆ ಸರಪಳಿಯನ್ನ ಕಟ್ಟಿ ಶರಣರನ್ನ ಆನೆಯ ಕಾಲಿನಿಂದ ಎಳಿಸ್ತಾರೆ ಬಿಜ್ಜಳ ಮಹಾದೇವ. ಈ ರೀತಿಯಾಗಿ ಶರಣರ ಅಂತ್ಯವಾಗಿರ್ತಕ್ಕಂಥದ್ದು. ಹರಳಯ್ಯ ಮಧುವರಸರಿಗೆ ಈ ರೀತಿಯಾಗಿರ್ತಕ್ಕಂಥ ಚಿತ್ರ ಹಿಂಸೆಯನ್ನ ಕೊಟ್ಟಿರ್ತಕ್ಕಂಥ ವಿಷಯ ಘನಾಚಾರಿಗಳಾಗಿರ್ತಕ್ಕಂತಹ ಜಗದೇವ ಮತ್ತು ಮಲ್ಲಿಬೊಮ್ಮ ಅಂತಕ್ಕಂಥ ಘನಾಚಾರಿಗಳಾದ ವೀರ ಶರಣರಿಗೆ ಗೊತ್ತಾಗ್ಬಿಡುತ್ತೆ. ಯಾವ ವೀರ ಬೊಮ್ಮ ಮಲ್ಲಿಬೊಮ್ಮ ಶರಣರಿಗೆ ಗೊತ್ತಾತೋ ಆ ಕ್ಷಣಕ್ಕೆ ನಮ್ಮ ಶರಣರಿಗೆ ಇಂಥ ಅನ್ಯಾಯ ಆಗೈತೆ ಅಂತ ತಿಳ್ಕೊಂಡು ಮಲ್ಲಿ ಮತ್ತು ಬೊಮ್ಮ ಶರಣರು ಬಿಜ್ಜಳ ದೇವನನ್ನು ಹೋಗಿ ಕೊಂದು ಬಿಡ್ತಾರೆ, ಅವನನ್ನ ನಾಶ ಮಾಡಿಬಿಡ್ತಾರೆ. ಯಾವಾಗ ಬಿಜ್ಜಳ ದೇವನನ್ನ ಕೊಂದಿರ್ತಕ್ಕಂಥ ವಿಷಯ ಬಿಜ್ಜಳನ ಮಗನಾಗಿರ್ತಕ್ಕಂಥ ಸೋಮಿದೇವ ರಾಜಕುಮಾರ ನಮ್ಮ ಅಪ್ಪನನ್ನ ಶರಣರು ಕೊಂದ್ರು ಅಂತಂದ ಮೇಲೆ ಯಾರ್ಯಾರು ವಿಭೂತಿ ಹಚ್ಚಿಕೊಂಡವ್ರು ಕಾಣ್ತಾರ ಅವರ ಶಿರಚ್ಛೇದನ ಮಾಡ್ರಿ. ಯಾರ್ಯಾರು ಕರುಳ ವಿಭೂತಿ ಕಟ್ಕೊಂಡಾರ, ಯಾರ್ಯಾರು ಲಿಂಗಧಾರಿಗಳಾಗ್ಯಾರ, ಯಾರ ಕೈ ವಚನ ಸಾಹಿತ್ಯದ ಎಲ್ಲ ಶರಣರನ್ನ ಕಂಡಲ್ಲಿ ನೀವು ಶಿರಚ್ಛೇದನ ಮಾಡ್ರಿ ಅಂತಕ್ಕಂಥ ಘೋಷಣೆಯನ್ನ ರಾಜಕುಮಾರನಾಗಿರ್ತಕ್ಕಂಥ ಸೋಮಿದೇವ ಬಿಜ್ಜಳನ ಮಗ ಆಜ್ಞೆಯನ್ನು ಮಾಡ್ತಾನೆ. ಅವಾಗ ಸೈನಿಕರಿಗೆ ಈ ರೀತಿಯಾಗಿರ್ತಕ್ಕಂಥ ಆಜ್ಞೆ ಬಂತು, ಕಲ್ಯಾಣದ ಶರಣರ ಮೇಲೆ ಕಲ್ಯಾಣದ ಕ್ರಾಂತಿ ಆಗ್ತದೆ. ಅವಾಗ ಕಲ್ಯಾಣ ಅದು ಕಟುಕರ ಕೇರಿಯಾಗಿ ರಕ್ತದ ಕೋಡಿ ಹರಿತಕ್ಕಂಥ ಸಂದರ್ಭ ಆಗಿಬಿಡ್ತದೆ ಕಲ್ಯಾಣದೊಳಗ. ಯಾವಾಗ ಕಲ್ಯಾಣದ ಶರಣರ ನಾಶ ಆಗುವಂತ ಸಂದರ್ಭ ಬಂತು ಅವಾಗ ಅಕ್ಕ ನಾಗಮ್ಮ, ಗಂಗಾಂಬಿಕೆ, ಚನ್ನ ಬಸವಣ್ಣವರು, ಮಡಿವಾಳ ಮಾಚಿ ತಂದೆ, ಹೀಗೆ ಹಲವಾರು ಶರಣರು ವಿಚಾರ ಮಾಡ್ತಾರೆ. ಪ್ರಾಣಕ್ಕೆ ಹೆದರ್ತಕ್ಕಂಥವ್ರು ಶರಣರಲ್ಲ. ನಾಳೆ ಬಪ್ಪುದು ಹಿಂದೆ ಬರಲಿ, ಇಂದು ಬಪ್ಪುದು ಈಗಲೇ ಬರಲಿ ಅನ್ನುವ ಹಾಗೆ ಶರಣರು ನಮ್ಮ ನಾಶ ಆದ್ರೆ ವಚನ ಸಾಹಿತ್ಯ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವಚನ ಸಾಹಿತ್ಯವನ್ನು ಉಳಿಸ್ಬೇಕಂತ ತಿಳ್ಕೊಂಡು 3 ತಂಡವಾಗಿ ವಚನ ಸಾಹಿತ್ಯದ ರಕ್ಷಣೆ ನಿಲ್ತಾರೆ. ಒಂದು ಚನ್ನ ಬಸವಣ್ಣ ನಾಗಮ್ಮ ತಾಯಿಯ ಒಂದು ತಂಡ ಉಳಿವೆಯ ಭಾಗದ ಕಡೆಗೆ ಹೋಗ್ತದೆ. ಅಲ್ಲಮ ಮತ್ತು ಅಕ್ಕ ಮಹಾದೇವಿಯ ಈ ಒಂದು ತಂಡ ಯಾವ ಶ್ರೀಶೈಲದ ಭಾಗದ ಕಡೆಗೆ ಹೋಗ್ತದೆ. ಮಡಿವಾಳ ಮಾಚಿ ತಂದೆಯವರ ಒಂದು ತಂಡ ಈ ಕಡೆ ಉತ್ತರ ಭಾಗದೊಳಗೆ ಬರ್ತದೆ. ಹೀಗೆ 3 ಭಾಗವಾಗಿ ವಚನ ಸಾಹಿತ್ಯದ ತಾಳೆಗರಿಗಳನ್ನು ಹೊತ್ತುಕೊಂಡು ಶರಣರು ವಚನ ಸಾಹಿತ್ಯವನ್ನು ಉಳಿಸ್ಬೇಕಂತೇಳಿ ಹೋರಾಟ ಮಾಡ್ತಾರೆ. ಆ ಸಂದರ್ಭದೊಳಗೆ ಆಗಿರ್ತಕ್ಕಂಥ ಕಲ್ಯಾಣದ ಕ್ರಾಂತಿಯ ವಚನ ಸಾಹಿತ್ಯದ ತಾಳೆಗರಿಗಳು ಅಲ್ಲಲ್ಲೇ ಹರಿದು ಹಂಚಿ ಹೋಗಿ ಬಿಡ್ತವೆ. ಶರಣರೆಲ್ಲ ದಿಕ್ಕಾಪಾಲರಾಗಿಬಿಡ್ತಾರೆ. ಎಲ್ಲ ದಿಕ್ಕಿಗೆ ಒಂದೊಂದು ಕಡೆಗೆ ಸಂಚಾರ ಮಾಡ್ತಾ ಕಲ್ಯಾಣ ಕಟುಕರ ಕೇರಿಯಾಗಿ ಬಿಡುತ್ತದೆ. ಕಲ್ಯಾಣ ಅಂತ್ಯ ಆದಂಗೆ ಕಂಡು ಬಿಡುತ್ತದೆ. ಇತ್ತ ಕಡೆಗೆ ಸಂಗಮನಾಥದಲ್ಲಿರ್ತಕ್ಕಂತಹ ಬಸವಣ್ಣನವರು ಅವರ ಜೊತೆಗಿರ್ತಕ್ಕಂಥ ಆಪ್ತ ಕಾರ್ಯದರ್ಶಿ ಹಡಪದ ಅಪ್ಪಣ್ಣನವರಿಗೆ ಹೇಳ್ತಾರೆ, ಅಪ್ಪಣ್ಣ ಶರಣರೇ, ಯಾಕೋ ಧರ್ಮ ಪತ್ನಿಯಾದ ನೀಲಾಂಬಿಕೆಯನ್ನು ನೋಡಂಗಾಗ್ಯದ, ಹೋಗಿ ಕರ್ಕೊಂಡು ಬರ್ರಿ ಅಂತಕ್ಕಂಥ ಮಾತನ್ನು ಹಡಪದ ಅಪ್ಪಣ್ಣವರಿಗೆ ಹೇಳಿದ ತಕ್ಷಣ ತಂಗಡಿಯ ಭಾಗದಲ್ಲಿರ್ತಕ್ಕಂಥ ನೀಲಾಂಬಿಕೆ ತಾಯಿ ಕಡೆಗೆ ಹೋಗಿ ಅಪ್ಪಣ್ಣವ್ರು ಕರೀತಾರೆ. ತಾಯಿ, ಅಪ್ಪ ಬಸವಣ್ಣ ಕರೀತಾ ಇದ್ದಾನ, ಅಪ್ಪನವ್ರು ನಿಮ್ಮನ್ನ ಕರೆಯಾಕತ್ತಾರ, ಬರ್ಬೇಕಂತ ನಿಮ್ಮನ್ನ ನೋಡಂಗಾಗ್ಯದ ಅಂತಕ್ಕಂಥ ಮಾತನ್ನ ಯಾವಾಗ ಹೇಳ್ತಾರೋ ಅವಾಗ ನೀಲಮ್ಮ ತಾಯಿ ಹೇಳ್ತಾಳೆ, ನೋಡು 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 ಲಿಂಗವೇ ಬಸವಯ್ಯನವರು ಮಾಡಿದಾಟವ, ಅಲ್ಲಿರುವ ಸಂಗಯ್ಯ ಇಲ್ಲಿಲ್ಲವೇನು ಅಂತಕ್ಕಂಥ ಮಾತನ್ನ ನೀಲಾಂಬಿಕೆ ತಾಯಿ ಹೇಳ್ತಾಳೆ. ಸಂಗಮಕ್ಕೆ ಬರಬೇಕು ಅಂತಂದಾಗ ನೋಡ್ರಿ ತಾಯಿ ನಿಲುವು ಎಂತ ದೊಡ್ಡದು. ಅಲ್ಲಿಗೆ ಎನ್ನುವ ಬರ ಹೇಳಿದರಂತೆ, ಇಲ್ಲಿ ತಾವಿಲ್ಲವೇ ಸಂಗಯ್ಯನು, ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವು ಬಲ್ಲ ಮಹಾಂತರಿಗೆ ಇದು ಗುಣವೇ. ಹಡಪದಪ್ಪನವರಿಗೆ ಹೇಳ್ತಾ ನೀಲಾಂಬಿಕ ತಾಯಿಯವರು ಕೂಡ ಲಿಂಗಮುಖಿಗಳಾಗಿ ಲಿಂಗವನ್ನು ನೋಡ್ತಾ ಲಿಂಗೈಕ್ಯರಾಗ್ತಾರೆ ಅಂತಕ್ಕಂಥದ್ದು.
ಯಾವಾಗ ನೀಲಮ್ಮ ತಾಯಿಯವರು ಲಿಂಗೈಕ್ಯರಾಗಿರ್ತಕ್ಕಂಥ ಸುದ್ದಿ ಹಡಪದ ಅಪ್ಪನವರು ಬಸವಣ್ಣನವರಿಗೆ ಸಂಗಮದೊಳಗೆ ಹೇಳ್ತಾರೋ, ಯಾವಾಗ ನೀಲಾಂಬಿಕ ತಾಯಿ ಕೂಡ ಲಿಂಗೈಕ್ಯರಾದಂತ ಸುದ್ದಿ ಕೇಳಿರುವಂತ ಬಸವಣ್ಣವರು ಕೂಡ ಲಿಂಗ ಮೋಹಿಗಳಾಗಿ ಲಿಂಗವನ್ನ ನೋಡ್ತಾ ನೋಡ್ತಾ ಸಂಗಮನಾಥದೊಳಗೆ ಲಿಂಗೈಕ್ಯರಾಗ್ತಾರೆ ಅಂತಕ್ಕಂಥ ಸಂದರ್ಭ ಶರಣರ ಜೀವನ ದರ್ಶನದೊಳಗೆ ಬರ್ತದೆ. ಒಂದು ಗೊತ್ತಿರ್ಲಿ, ಅಂದು ಕಲ್ಯಾಣವನ್ನ ನಾಶ ಮಾಡ್ಲಿಕ್ಕೆ ಲಕ್ಷಾಂತರ ಜನ ಇದ್ರು ಕೂಡ ಕೇವಲ 770 ಅಮರ ಗಣಗಳಿರ್ತಕ್ಕಂತಹ ಅನುಭವ ಮಂಟಪವನ್ನ ನಾಶ ಮಾಡ್ಲಿಕ್ಕೆ ಬಿಜ್ಜಳನ ಆಸ್ಥಾನ ಎಲ್ಲ ಕಡೆಗೆ ಹರಸಾಹಸವನ್ನ ಪಟ್ಟರು ಕೂಡ ವಚನ ಸಾಹಿತ್ಯ ಉಳಿಸಬೇಕಂತ ಶರಣರು ಪಟ್ಟ ಕಷ್ಟ ಇವತ್ತು 21ನೇ ಶತಮಾನದೊಳಗ ನಮ್ಮೆಲ್ಲರ ಕೈಗೆ ವಚನ ಸಾಹಿತ್ಯ ಸಿಕ್ಕದ ಅಂತಂದ್ರೆ ಅದಕ್ಕೆ ಬಗು ಹಳಕಟ್ಟಿ ಅವರು ಮಾಡಿರ್ತಕ್ಕಂತಹ ಸೇವೆಯ ಬಹಳ ದೊಡ್ಡದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕಾಗ್ತದೆ. ಫಕೀರಪ್ಪ ಗುರುಸಿದ್ದಪ್ಪ ಹಳಕಟ್ಟಿ ಅವರು ವಚನ ಸಾಹಿತ್ಯದ ಮುದ್ರಣಕ್ಕಾಗಿ ಇಡೀ ತಮ್ಮ ಆಸ್ತಿಯನ್ನೇ ಮಾರಾಟ ಮಾಡಿ ವಚನ ಸಾಹಿತ್ಯದ ಉಳಿವಿಗಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ವಚನ ಪಿತಾಮಹ ಹಳಕಟ್ಟಿ ಅವರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕಾಗ್ತದೆ. ಹರ್ಡೇಕರ್ ಮಂಜಪ್ಪನವರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕಾಗ್ತದೆ. ಅಂತ ಮಹಾಶರಣರ ದಾರಿ ಒಳಗ ಇವತ್ತೇನಾದರೂ ಸಿಂಧನೂರಿನ ಮಹಾಜನತೆ ಇವತ್ತೆಲ್ಲ ನೀವು ಒಗ್ಗಟ್ಟಾಗಿ ಲಿಂಗಾಯತ ಧರ್ಮಕ್ಕಾಗಿ ಇವತ್ತು ಸಹಬಾಳ್ವೆಯಿಂದ ಸಮಾನತೆಯಿಂದ ಧರ್ಮ ಕಟ್ಟುವಂತಹ ಸಂಕಲ್ಪಕ್ಕೆ ನೀವೆಲ್ಲ ನಿಂತಿರಲ್ಲ, ನಿಜವಾದ 21ನೇ ಶತಮಾನದ ಕಲ್ಯಾಣ ಅದು ಸಿಂಧನೂರು ಮಹಾನಗರದಲ್ಲಿ ಕಂಗೊಳಿಸ್ತಾ ಇದೆ ಅಂತಕ್ಕಂಥದ್ದನ್ನ ಇವತ್ತಿನ ಪ್ರವಚನದಲ್ಲಿ ಹೇಳ್ತಾ ತಾವೆಲ್ಲರೂ ಒಂದು ಕೊನೆಯದಾಗಿ ಶರಣರ ಜೀವನ ದರ್ಶನ ಪ್ರವಚನ ಈ ವರ್ಷ 2026ರಲ್ಲಿ ಸೇವೆ ಮಾಡುವಂತ ಅವಕಾಶವನ್ನ ಬಸವ ಕೇಂದ್ರ ಬಸವ ಬಳಗ ನನಗೆ ಅವಕಾಶವನ್ನು ಮಾಡಿಕೊಡ್ತು. ವಿಶೇಷವಾಗಿ 11 ದಿನಗಳ ಪ್ರವಚನದಲ್ಲಿ ಶರಣರ ಜೀವನ ದರ್ಶನ ಪ್ರವಚನ ಹೇಳುವ ಸಂದರ್ಭದೊಳಗ ಯಾವ್ದಾದ್ರೂ ಮಾತುಗಳು ತಪ್ಪಾಗಿದ್ರೆ ವ್ಯತ್ಯಾಸ ಆಗಿದ್ರೆ ಅವುಗಳನ್ನ ನಮ್ಮ ಮಗ ತಪ್ಪು ಮಾಡ್ಯಾನ ಅಂತ ತಿಳ್ಕೊಂಡು ಹೊಟ್ಟೆಗೆ ಹಾಕೊಂಡು ಅವುಗಳನ್ನ ಕ್ಷಮಿಸಬೇಕು ಅನ್ನುವಂತ ಮಾತನ್ನ ಈ ವೇದಿಕೆ ಮುಖಾಂತರವಾಗಿ ತಿಳಿಸ್ತಾ, ವಿಶೇಷವಾಗಿ ನಮಗೆ ಮತ್ತು ನಮ್ಮ ಕಲಾವಿದರಿಗೆ 11 ದಿನಗಳ ಕಾಲ ಅವರ ಮನೆಗೆ ಕರ್ಕೊಂಡೋಗಿ ಪ್ರಸಾದ ಸೇವೆಯನ್ನು ಮಾಡಿಸಿರ್ತಕ್ಕಂಥವ್ರು ಶರಣೆ ಶ್ರೀ ಈರಮ್ಮ ಸಿದ್ದರಾಮಪ್ಪ ಕಾಣಿಹಾಳ ಹಾಗೂ ಶರಣೆ ಶ್ರೀ ಸಾವಿತ್ರಮ್ಮ ಬಸಲಿಂಗಪ್ಪ ಬಾದರ್ಲಿ, ಹಾಗೆ ಲತಾ ಚಂದ್ರೇಗೌಡ ಹರಟನೂರು, ಶರಣಮ್ಮ ಆದನಗೌಡ ಬಾದರ್ಲಿ, ಶ್ವೇತಾ ದೊಡ್ಡಬಸಪ್ಪ ನಗನೂರು, PWD ಕ್ಯಾಂಪ್ ಸಿಂಧನೂರು, ಗಂಗಮ್ಮ ಪಿ ವೀರಭದ್ರಪ್ಪ ಕೂರ್ಕುಂದ, ಲಕ್ಷ್ಮೀದೇವಿ ಪಿ ಅಮರೇಶ್ ಕೂರ್ಕುಂದ, ಈ ಎಲ್ಲ ಸದ್ಭಕ್ತರು ಶರಣರು ಬಹುಶಃ ತಮ್ಮ ಮಕ್ಕಳಿಗೂ ಹಂಗೆ ಉಣಿಸ್ತಾರಿಲ್ಲ ಗೊತ್ತಿಲ್ಲ, ಮಗ ಅಂತೇಳಿ ತಿಳ್ಕೊಂಡು ಮಕ್ಕಳು ಅಂತ ತಿಳ್ಕೊಂಡು ನಮ್ಗೆಲ್ಲ ಪ್ರೀತಿಯಿಂದ ಪ್ರಸಾದವನ್ನು ಮಾಡಿಸಿದ ಆ ಕುಟುಂಬಕ್ಕೆ ಒಂದು ಜೋರಾದ ಚಪ್ಪಾಳೆಯ ಅಭಿನಂದನೆ ಸಲ್ಲಿಸೋಣ. ಅವ್ರ ಮನೆಯಲ್ಲಿ ಯಾವತ್ತಿಗೂ ಕೂಡ ಅನ್ನ ದಾಸೋಹ ಕಡಿಮೆ ಆಗೋದು ಬೇಡ. ಅಪ್ಪ ಬಸವಣ್ಣ ಯಾವತ್ತಿಗೂ ಅವ್ರ ಮನೆಗೆ ಅನ್ನ ಯಾವತ್ತೂ ವೃದ್ಧಿ ಆಗುವಂಗ ಆಶೀರ್ವಾದ ಮಾಡ್ಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಾ ಕೊನೆಯದಾಗಿ ಒಂದು ಘೋಷಣೆಯನ್ನ ಮಾಡಿಸ್ತಾ ನನ್ನ ಇವತ್ತಿನ ಪ್ರವಚನ ಮಂಗಲಗೊಳಿಸ್ತೇನೆ. ತಾವೆಲ್ಲರೂ ನಾನು ಹೇಳಿದಾಗ ಹೇಳ್ಬೇಕು, ಎಲ್ಲರೂ ಹೃದಯ ಮೇಲೆ ಕೈ ಇಟ್ಕೊಳ್ರಿ. ನಮ್ಮ ಧರ್ಮ ಲಿಂಗಾಯತ ಧರ್ಮ ಅಲ್ಲ, ನಾನು ಹೇಳ್ದಂಗೆ ಹೇಳಿ. ನಮ್ಮ ಧರ್ಮ ಲಿಂಗಾಯತ ಧರ್ಮ. ಧರ್ಮಗುರು ವಿಶ್ವಗುರು ಬಸವಣ್ಣನವರು ಧರ್ಮ ಗ್ರಂಥ ಬಸವಾದಿ ಶರಣರ ವಚನ ಸಾಹಿತ್ಯ ಧರ್ಮದೇವರು ಇಷ್ಟಲಿಂಗ ಧರ್ಮ ಕೇಂದ್ರ ಬಸವ ಕಲ್ಯಾಣ ಧರ್ಮಕ್ಷೇತ್ರ ಕೂಡಲ ಸಂಗಮ ಧರ್ಮ ಭಾಷೆ ಕನ್ನಡ ಧರ್ಮಧ್ವಜ ಶಟಸ್ಥಲ ಧ್ವಜ ಧರ್ಮದೇಯ ಕಲ್ಯಾಣ ರಾಜ್ಯ ನಿರ್ಮಾಣ ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಎಲ್ಲರಿಗೂ ಶುಭವಾಗ್ಲಿ. 11 ದಿನಗಳ ಕಾಲ ಈ ಒಂದು ಅಪ್ಪನ ಸೇವೆ ಮಾಡುವಂತ ಅವಕಾಶವನ್ನು ತಾವೆಲ್ಲ ಕೊಟ್ಟಿದ್ದೀರಿ. ಇವುಗಳನ್ನ ತಮ್ಮ ಜೀವನದಲ್ಲಿ ಪಾಲಿಸ್ತಾ ನಾವೆಲ್ಲ ಶರಣರ ದಾರಿಯನ್ನ ತುಳಿಯೋಣ. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರೋದು ಎಂದೆಂದು ಸಾವು ಅನ್ನುವ ಹಾಗೆ ಅಪ್ಪನ ಸಿದ್ಧಾಂತ ನಾಡಿನ ಉದ್ದಗಲಕ್ಕೂ ಕೂಡ ವಿಶ್ವಮಾನ್ಯವಾಗಿ ಬೆಳಗಲಿ. ಅಪ್ಪನ ಶರಣರ ದಾರಿಯಲ್ಲಿ ನಾವೆಲ್ಲ ನಡೆಯೋಣ ಅನ್ನುವಂತ ಮಾತನ್ನ ತಿಳಿಸಿ, ಇಷ್ಟು ದಿನಗಳ ಕಾಲ ಅಪ್ಪನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಿಂಧನೂರಿನ ಮಹಾಜನತೆಗೆ, ಬಸವ ಬಳಗಕ್ಕೆ, ಬಸವ ಕೇಂದ್ರಕ್ಕೆ, ಬಸವ ಟ್ರಸ್ಟಿಗೆ, ಹಾಗೆ ನಮಗೆ ಬಸವ ಟ್ರಸ್ಟಿನವರಲ್ಲಿ ಉಳ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ
ಪದಾಧಿಕಾರಿಗಳಿಗೆ ಅವರಿವರೆನ್ನದೇ ಎಲ್ಲರಿಗೂ ತುಂಬು ಹೃದಯದ ಶರಣಾರ್ಥಿಗಳನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ, ಹಾವೇರಿ ತಾಲೂಕು ಅಗಡಿ ಅಕ್ಕಿಮಠ ನಮ್ಮ ಮಠ, ಹಾವೇರಿ ಭಾಗಕ್ಕೆ ತಾವು ಯಾರಾದರೂ ಬಂದಾಗ ಶ್ರೀಮಠಕ್ಕೆ ಬರಬೇಕು ಅಂತಕ್ಕಂಥ ಆಮಂತ್ರಣವನ್ನು ಮಾಡ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ನನ್ನ ಪ್ರವಚನ ಸೇವೆಗೆ ಮಂಗಲಗೊಳಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಪೂಜ್ಯರಿಗೆ ನಮ್ಮ ಕಣ್ಣೀರೇ ಅದಕ್ಕೆ ಎಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಕವಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಕವಿಗಳು ಕಂಡಂತೆ ಬಸವಣ್ಣ ಅಂತಕ್ಕಂಥ ಈ ಕವಿಗೋಷ್ಠಿಯಲ್ಲಿ ಪ್ರಥಮ ಬಂದಿರತಕ್ಕಂಥ ಪಂಪಯ್ಯ ಸ್ವಾಮಿ ಅವರು ತಮ್ಮ ಕವನವನ್ನು ಈಗ ವಾಚನ ಮಾಡ್ತಾ ಇದ್ದಾರೆ ವೇದಿಕೆ ಮುಖಾಂತರ. ಭಾವೈಕ್ಯತೆಯ ಬಸವಣ್ಣ ಅನ್ನುವಂಥ ಕವಿಗೋಷ್ಠಿಯಲ್ಲಿ ಕವಿ ಕಂಡಂಥ ಬಸವಣ್ಣಗೆ ನಾನು 45 ಜನರಲ್ಲಿ ನಾನು ಭಾಗವಹಿಸಿದ್ದೆ. ಆ ಕವನ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಸವ ನಿನ್ನ ಹೆಸರು ಹೇಳುವ ಆಶೆಯಾಗಿದೆ, ಶರಣ ದಾರ್ಶನಿಕರ ನೆನೆದು ಧನ್ಯನಾಗುವುದು. ಸತ್ಯ ಶುದ್ಧ ಕಾಯಕದ ತಿರುಳು ತಿಳಿಸಿದೆ, ನಿತ್ಯ ಅಮರ ಗಣಗಳ ದಾಸೋಹ ನಡೆಸಿದೆ. ಹೆಣ್ಣು ಗಂಡು ತಾರತಮ್ಯ ಭ್ರಾಂತಿ ಬಿಡಿಸಿದೆ, ಸರ್ವರಲ್ಲಿ ಸಾಮರಸ್ಯ ಬೀಜ ಬಿತ್ತಿದೆ. ಮೌಢ್ಯತೆಯನ್ನು ವಿರೋಧಿಸಿದ ಧೀಮಂತನು, ಸರ್ವರಿಗೂ ಸರಳತೆ ತಂದ ಸಿರಿವಂತನು. ಅಧಿಕಾರ ಧಿಕ್ಕರಿಸಿದ ದೊಡ್ಡ ಗುಣವಂತನು, ಹಿರಿಯರಲ್ಲಿ ಕಿರಿಯನಾಗಿ ನಡೆದಂಥವನು. ಒಡೆದು ಹೋದ ಮನಸ್ಸುಗಳನ್ನು ಒಂದು ಮಾಡಿದೆ, ಮನುಜ ಕುಲಕ್ಕೆ ಬೇಕಾದ ಮಹತ್ವ ತಿಳಿಸಿದೆ. ಮೇಲು ಕೀಳು ಎಂಬ ಕಸವ ಕೆತ್ತು ಹೆಸರಿದೆ, ಜ್ಞಾನವೆಂಬ ಜ್ಯೋತಿ ಹಚ್ಚಿ ಬೆಳಕು ತೋರಿದೆ. ಎಣ್ಣೆಗಿಲ್ಲದ ಜನಿವಾರವು ಬೇಡವು ಎಂದೆ, ಸರ್ವರಿಗೂ ಇಷ್ಟಲಿಂಗವು ಶ್ರೇಷ್ಠವು ಎಂದೆ. ಅರುವಿನ ಕುರು ತಿಳಿಯಲು ಇಷ್ಟಲಿಂಗವ ಕೊಟ್ಟೆ, ವಿಭೂತಿ ಲಿಂಗ ಪ್ರಿಯ ನಮಗೆ ಶರಣನಾದೆ. 12ನೇ ಶತಮಾನದ ಸತ್ಯ ಬೀಜ ಬಿತ್ತಿದೆ, ಆ ಧರ್ಮದ ಗಿಡವು ಹೀಗೆ ಮರವಾಗಿದೆ. ಜಗದಗಲ ಮುಗಿಲಗಲ ನಿನ್ನ ನಾಮ ತುಂಬಿದೆ, ಸಾಂಸ್ಕೃತಿಕ ಬಸವನೆಂದು ಶ್ರುತಿಯು ಸಾರಿದೆ. ಕಂದ ಪಂಪಯ್ಯನ ಮನದಿ ನಿನ್ನ ಹೆಸರು ಹೇಳಿದೆ, ಬಸವ ನಿನ್ನ ಹೆಸರು ಹೇಳುವ ಆಶೆಯಾಗಿದೆ, ಶರಣ ದಾರ್ಶನಿಕರ ನೆನೆದು ಧನ್ಯನಾಗುವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಪಂಪಯ್ಯ ಸ್ವಾಮಿ ಸಾಲಿಮಠರಿಗೆ ಅನಂತ ಶರಣಗಳನ್ನು ಸಲ್ಲಿಸಿ ಈಗ ಈ ವೇದಿಕೆಯನ್ನು ಅಲಂಕರಿಸಿದಂಥ ಎಲ್ಲ ಧರ್ಮಗುರುಗಳೇ, ನಾಯಕರೇ, ಅದೇ ರೀತಿಯಲ್ಲಿನ ಈ ಬಸವ ಜಯಂತಿಯ ಈ ಆರ್ಗನೈಸರ್ಸ್ಗಳೇ, ನಿಮಗೆಲ್ಲರಿಗೂ ಪ್ರಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾವೆಲ್ಲರೂ ಇಲ್ಲಿ ಬಂದಿರುವಂಥದ್ದು ಹಲವಾರು ವರ್ಷಗಳ ಹಿಂದೆ, 893 ವರ್ಷಗಳ ಹಿಂದೆ ಬಸವಣ್ಣರು ಕೊಟ್ಟಂತ ಹಲವಾರು ವಿಷಯಗಳನ್ನು ನಮ್ಮ ಜೀವನದ ಅಳವಡಿಸಿಕೊಂಡು ನಾವೆಲ್ಲರೂ ಮಾನವರಾಗಬೇಕಂತ. ಹಿಂಗೆ ಆಂಗ್ಲ ಭಾಷೆಯಲ್ಲಿ ಒಂದು ಒಳ್ಳೆ ವಾಕ್ಯ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಡೂ ಗುಡ್, ಗುಡ್ ವಿಲ್ ಕಮ್ ಬ್ಯಾಕ್ ಟು. ಡೂ ಗುಡ್ ಆ್ಯಂಡ್ ಗುಡ್ ವಿಲ್ ಕಮ್ ಬ್ಯಾಕ್ ಟು. ಒಳ್ಳೆಯದನ್ನು ಮಾಡ್ತಾ ಹೋದರೆ ನಮಗೆ ಒಳ್ಳೆಯದೇ ಬರ್ತದೆ. ಇಂಥ ಒಂದು ಪರಿಸರದಲ್ಲಿ ಭಯಾನಕವಾದ ಜೀವನವನ್ನು ನಡೆಸ್ತಾ ಇದ್ದೀವಿ ನಾವು ಪ್ರಸ್ತುತ ಯುಗದಲ್ಲಿ. ಇಂದು ಇಂದಿಗೂ ನಾಳೆಗೂ ಎಂಬ ಸನ್ನಿವೇಶದಲ್ಲಿ ನಾವು ಇರ್ತಿದ್ದೇವೆ. ಇವತ್ತೇನು ನಾವು ಕಲಿತೇವೆ, ಇವತ್ತೇನು ಮೊಬೈಲ್ಗಳನ್ನು ನೋಡ್ತೇವೆ, ನಾಳೆದು ಹಳೆದಾಗಿರ್ತದ. ಇವತ್ತೇನು ನಾವು ನೋಡ್ತಾ ಇದ್ದೇವೆ ಅದು ನಾಳೆಗೆ ಹಳೆದಾಗ್ತದೆ. ಈ ಪ್ರಸ್ತುತ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇಂಥ ಪ್ರವಚನಗಳು ಅತೀ ಮುಖ್ಯ ಅನಿಸ್ತದೆ. ನಾವು ನೋಡಿದ್ರೆ ಒಂದು ಕಡೆ ನೋಡಿದ್ರೆ ಈ ಪ್ರವಚನಗಳ ನೋಡುವಂಥರು ಕೇಳುವಂಥರು
ಬಹುಶಃ ಹಿರಿಯರ ಮಾತು. ಮಕ್ಕಳು, ಯುವಕರು ಇಂದು ದಾರಿ ತಪ್ಪಿ ಹೋಗಿರುವಂಥ ಈ ಸಂದರ್ಭದಲ್ಲಿ ಇಂಥ ಪ್ರವಚನಗಳು, ಇಂಥ ವೇದಿಕೆಗಳು ಬಹುಶಃ ನಮ್ಮನ್ನ ಮತ್ತೆ ಒಳ್ಳೆತನಕ್ಕೆ ತರುವಂಥ ವೇದಿಕೆಗಳಾಗ್ತವೆ. ಇಲ್ಲದಿದ್ದಲ್ಲಿ ಬಹುಶಃ ಇನ್ನು ಕೆಲವು ವರ್ಷಗಳಲ್ಲಿ ಬಹುಶಃ ನಾವು ರೋಬೋಟ್ ಥರ ಮಾತ್ರ ಕಾಣ್ತೀವಿ, ಮಾನವೀಯತೆಯನ್ನು ಕಳ್ಕೊಳ್ತೀವಿ ಸಮಾಜದಲ್ಲಿ. ಅದಕ್ಕಾಗಿ ಈ ತರ ಬೇರೆ ಬೇರೆ ಯುದ್ಧಗಳನ್ನು ನೋಡ್ತದೆ, ಬೇರೆ ಬೇರೆ ಕಷ್ಟಗಳನ್ನು ನೋಡ್ತದೆ. ನಾವು ನಮ್ಮ ಹ್ಯುಮ್ಯಾನಿಟಲ್ ಗ್ರೌಂಡ್ ಅನ್ನ ಕಳೆದು ಮಕ್ಕಳು ಇವತ್ತು ಬರೀ ಮೊಬೈಲ್ ಯುಗದಲ್ಲಿ ಬಿದ್ದಾರೆ. ಬಹುಶಃ ಇವತ್ತು ಚುಟುಕುಗಳನ್ನ, ಬೇರೆ ಬೇರೆ ರೀತಿಯ ಹಾಡುಗಳನ್ನು ಬರೆಯೋದಾಗಲಿ, ಬೇರೆ ಬೇರೆ ರೀತಿಯ ಶೈಕ್ಷಣಿಕವಾಗಿ ಚಿಂತನೆ ಮಾಡುವುದು ಬಹುಶಃ ಹಿರಿಯರಲ್ಲಿ ಮಾತ್ರ. ಅದು ಕೆಲವರಲ್ಲೇ ಕೆಲವು ಯುವಕರಲ್ಲಿ ಬರುವಂಥದ್ದು. ಪ್ರತಿದಿನ ನಾನು ನೋಡ್ತಾ ಇರ್ತೇನೆ. ನಾನು ಕೆಲವು ವರ್ಷಗಳಿಂದ ಹೇಳ್ತಾ ಇದ್ದೆ, ಎಲ್ಲರೂ ಚೆನ್ನಾಗಿ ಕಲಿಬೇಕು, ಶಿಕ್ಷಣವನ್ನ ಕಲಿಬೇಕು. ನಾವೆಲ್ಲರೂ ಒಂದು ಮಟ್ಟಕ್ಕೆ ಒಂದು ಶಿಕ್ಷಣವನ್ನು ತಂದಾಗ ನಾವೆಲ್ಲರೂ ಮಾನವೀಯವಾಗಿ ಬದುಕಬಹುದು ಅಂತ. ಬಹುಶಃ ಈಗಿನ ಪ್ರಸ್ತುತವಾಗಿ ನಾನು ಹೇಳ್ತೇನೆ, ಕಲಿಕೆ ಜಾಸ್ತಿ ಬೇಕಾಗಿಲ್ಲ, ಆದರೆ ಬಿಸ್ನೆಸ್ ಬೇಕು, ನಾನು ಬದುಕಬೇಕಷ್ಟೇ. ಚಾಲೆಂಜಿಂಗ್ ಯುಗ ಇದೆ. ಈ ಚಾಲೆಂಜಿಂಗ್ ಯುಗದಲ್ಲಿ ಬಹುಶಃ ನಾವು ಮಾನವೀಯತೆಯನ್ನು ಮರೆತು ಹೋದಾಗ ನಮ್ಮ ಶಿಕ್ಷಣ ನಮ್ಮ ಹಿಂದೆ ಬರುವುದು ಬಹಳ ಕಷ್ಟ ಆಯಿತು. ಅದಕ್ಕೆ ಚಾಲೆಂಜ್ ಯುಗದಲ್ಲಿ ನಾವೇನೋ ನೋಡ್ತಾ ಇದ್ದೇವೆ, ಬಿಸ್ನೆಸ್ ಬೇಕಾಗಿತ್ತು, ನಾವು ಬದುಕಬೇಕಷ್ಟೇ. ಈಗ ಆ ಚಾಲೆಂಜಲ್ಲಿ ಇದ್ದೀವಿ ನಾವೆಲ್ಲರೂ. ಅಂತ ಒಂದು ಪ್ರಸ್ತುತ ಯುಗದಲ್ಲಿ ನಾವೆಲ್ಲ ಇರುವಾಗ ಬಹುಶಃ ಇಂಥ ಜಯಂತಿಗಳು, ಬಸವಣ್ಣನ ವಚನಗಳು, ಬಸವಣ್ಣನ ಕೊಟ್ಟಂತ ಆ ಒಳ್ಳೆ ಗುಣಗಳು, ಪ್ರೀತಿ, ದಯೆ, ಕರುಣೆ, ಅನುಕಂಪ, ಪರರಲ್ಲಿ ಅದೇ ರೀತಿ ತಮ್ಮಲ್ಲಿ ಬೆಳೆಸಿಕೊಳ್ಳುತ್ತಾ ಒಳ್ಳೆ ಗುಣಗಳು, ಮೌಲ್ಯಗಳು ನಮ್ಮಲ್ಲಿ ಬೆಳೆಸಿಕೊಂಡಾಗ ಬಹುಶಃ ನಾವೆಲ್ಲರೂ ಮಾನರಾಗಿ ಇಂಥ ವೇದಿಕೆಗಳಲ್ಲಿ ಇಷ್ಟು ಒಳ್ಳೆ ರೀತಿಯಲ್ಲಿ ಕೂತ್ಕೊಂಡು ಕೇಳಬರುತ್ತಾರೆ. ಒಂದು ಕ್ಷಣ ನೀವು ಹಿಂದೆ ತಿರುಗಿ ನೋಡಿ, ಎಷ್ಟು ಜನ ನಮ್ಮಲ್ಲಿ ಕೂತಿದ್ದಾರೆ. ಬಹುಶಃ ಕೆಲವು ಹಿರಿಯರು ಮಾತ್ರ, ಇದರ ಬಗ್ಗೆ ಚಿಂತನೆ ಇದ್ದವರು ಮಾತ್ರ. ಉಳಿದವರೆಲ್ಲರೂ ಬೇರೆ ಬೇರೆ ದಾರಿಯಲ್ಲಿ ಇರ್ತಿದ್ದಾರೆ. ಅದಕ್ಕೆ ಆತ್ಮೀಯ ಬಾಂಧವರೇ, ನಾವೆಲ್ಲರೂ ಈ ಒಳ್ಳೆ ಅನುಕಂಪ, ಪ್ರೀತಿ, ತ್ಯಾಗವನ್ನ ನಮ್ಮ ಕುಟುಂಬದಲ್ಲಿ ಅಳವಡಿಸಿಕೊಂಡಾಗ, ನಮ್ಮ ಮಕ್ಕಳಿಗೆ ಕೊಟ್ಟಾಗ, ಇಂಥ ಪ್ರವಚನಗಳಿಗೆ ನಮ್ಮ ಮಕ್ಕಳನ್ನು ತಂದು ಈ ಪ್ರವಚನಗಳಲ್ಲಿ ಮಕ್ಕಳನ್ನ ಕೂತ್ಕೊಂಡು ಇದನ್ನು ತಿಳಿಸಿದಾಗ ಮಾತ್ರ ಮುಂದಿನ ಪೀಳಿಗೆ ಬಹುಶಃ ಒಳ್ಳೆ ಮಟ್ಟದಲ್ಲಿ ಬೆಳೆಸಲು, ಅದೇ ರೀತಿಯಲ್ಲಿ ನಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬದುಕ್ತಾರೆ ಅಂತ ತೋರಿಸಿಕೊಳ್ಳಲು ಸಾಧ್ಯವಾಗ್ತದೆ. ಅದಕ್ಕಾಗಿ ಇಂಥ ವೇದಿಕೆಗಳು ಬೆಳೆಯಲಿ. ಅದೇ ರೀತಿಯಲ್ಲಿ ಬಸವಣ್ಣರ ಈ 893ನೇ ಜನ್ಮ ಸಂಭ್ರಮ ಇನ್ನೂ ನಡೆಯಲಿ. ಈ ಮುಖಾಂತರ ಸಮಾಜದಲ್ಲಿ ನಾವೆಲ್ಲರೂ ಪ್ರೀತಿತ ಬದುಕನ್ನ ಬೆಳೆಸೋಣ, ಅವರ ಒಳ್ಳೆ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಹೇಳ್ತಾ ಈ ವೇದಿಕೆಗೆ ಮತ್ತೆ ನನಗೆ ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಪೂಜ್ಯ ಫಾದರ್ ಸತೀಶ್. इस प्रोग्राम में शरीक हमारे शहर सिंधनूर के और हमारे हावेरी के मेहमान, आप सब जो है अच्छे रहें। ये हमारे देश की पहचान है। यहाँ सभी लोग अपने मजहब पर, अपने धर्म पर अमल करते हुए मिलजुल कर रहते हैं। ये स्टेज जो है उसकी एक मिसाल है। सभी मजहब से ताल्लुक़ रखने वाले यहाँ पर मौजूद है। ये बड़ी खुशी की बात है। इस मौके पर मुझे ये बात याद आती है, सारे जहां से अच्छा हिंदुस्तान हमारा। इसके साथ में एक और बात मैं बताता हूँ, ये हमारा देश वो है जिस पर जो है पूरी दुनिया में जो पहला इंसान आया है, आदमी आया है, वो इसी सरजमीन पर है।
आदब, ये एक बेहतरीन सरजमीन है हमारे देश की। मैं फिर एक मरतबा ये कहते हुए अपनी बात को ख़त्म कर देता हूँ कि इसी तरह हम सब लोग मिलजुल कर रहना चाहिए और फिर जितने भी बुराइयां हैं उन बुराइयों को ख़त्म करना चाहिए और हम खुद तरक्की के रास्ते पर बढ़ें और इस देश को भी जो है तरक्की के रास्ते पर ले जाएं। अस्सलामु अलैकुम। ಸೈಯದ್ ಉಸಾಮ ಸಾಬ್ ಇವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ರಾಜಯೋಗಿನಿ ಬ್ರಹ್ಮಕುಮಾರಿ ಪಾರ್ವತಿ ಅಕ್ಕನವರು ಈಶ್ವರಿ ವಿಶ್ವವಿದ್ಯಾಲಯ ಸಿದ್ಧರು ಇವರು ಈ ವೇದಿಕೆಯನ್ನು ಕುರಿತು ಮಾತಾಡಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಪರಮ ಪೂಜ್ಯ ಪರಮಪಿತ ಪರಮಾತ್ಮನ ಸವಿ ನೆನಪಿನೊಂದಿಗೆ ಸಕಲ ಧರ್ಮದವರಿಗೂ ಅಣ್ಣನ ಸ್ಥಾನ ವಹಿಸಿದಂತಹ ಜಗಜ್ಯೋತಿ ಬಸವೇಶ್ವರ ಅಣ್ಣನವರಿಗೂ ಕೂಡ ಬಸವಣ್ಣನವರ ಜಯಂತಿಯ ಶುಭಾಶಯಗಳೊಂದಿಗೆ ಈ ಕಾರ್ಯಕ್ರಮವನ್ನು ತಾವೆಲ್ಲ 10 ದಿನಗಳ ಕಾಲ ಜ್ಞಾನಾಮೃತವನ್ನು ಸಲ್ಲಿದ್ದೀರಾ. ಅನೇಕ ಶರಣರ ಅವರ ನಡೆದ ದಾರಿ ಹೇಗಿತ್ತು ಅಂದರೆ, ಬಹುಶಃ ನೀವೆಲ್ಲ ಮಕ್ಕಳಿಗಾಗಿ ಹೆಂಡತಿಗಾಗಿ ಹೊಡೆದಾಡಿದ್ದೀರಾ, ಆದರೆ ಶರಣರೆಲ್ಲ ಶಿವನಿಗಾಗಿ ಹೊರಡಾಡಿದ್ರು. ಅವರು ಪ್ರಾಣವನ್ನು ಕೊಟ್ಟಾದರೂ ಈ ಶರಣ ಸಾಹಿತ್ಯವನ್ನು ಉಳಿಸಿದ್ದಾರೆ, ಮೆರೆಸಿದ್ದಾರೆ. ನಮಗಾಗಿ ಅದನ್ನು ನಮಗೆ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಎಲ್ಲ ಶರಣರ ಒಂದು ತವಕ ಏನಿತ್ತು ಅಂದ್ರೆ ಏಕದೇವೋಪಾಸನೆ. ಈ ಅನೇಕ ದೇವರುಗಳನ್ನ ಸೃಷ್ಟಿಸಿ ಹುಟ್ಟಿಸಿ ಅವುಗಳಿಗೆ ಪಾಲನೆ ಮಾಡೋರು ನಾವೇ, ಪೂಜೆ ಮಾಡೋರು ನಾವೇ. ಅವುಗಳಿಗೋಸ್ಕರ ನಾವು ಕಷ್ಟ ಪಡ್ತಾ ಇದ್ದೀವಿ. ಆದ್ರೆ 12ನೇ ಶತಮಾನದಲ್ಲೇ ಈ ಮೌಢ್ಯಗಳನ್ನ ತೆಗೆದು ಹಾಕ್ಬೇಕು ಅಂತ ಬಸವಣ್ಣನವರು ಒಂದು ಕ್ರಾಂತಿ ನಡೆಸಿದ್ರು. ಕ್ರಾಂತಿ ಅಂದ್ರೆ ಒಂದು ಹೋರಾಟ, ಒಂದು ದಾರಿ. ಆ ಒಂದು ದಾರಿಯಲ್ಲಿ ಸಕಲರು ನಡಿಬೇಕು ಅನ್ನೋದೇ ಅವರ ಸದುದ್ದೇಶವಾಗಿತ್ತು. ಅಣ್ಣನವರು ಹೇಳುವ ಪ್ರತಿಯೊಂದು ಮಾತುಗಳೆಲ್ಲ ವಚನಗಳೇ, ಬೇರೆ ಏನು ವಿಚಾರ ಇಲ್ಲ. ಅವರು ಸಾಂಸಾರಿಕವಾಗಿ ಮಾತನಾಡಲಿಲ್ಲ, ವ್ಯಾವಹಾರಿಕವಾಗಿ ಮಾತನಾಡಲಿಲ್ಲ, ಅವ್ರು ಇವ್ರದ್ದು ಚಾಡಿ ಮಾತಾಡಲಿಲ್ಲ. ಅವರ ಮಾತನಾಡಿದ ವಚನಗಳೆಲ್ಲ ಪ್ರಿಂಟ್ ಆಗಿದ್ದಾವೆ. ಅಂಥ ಒಂದು ನಾಡಿನಲ್ಲಿ ನಾವಿದ್ದೇವೆ ಅಂದ್ರೆ ಒಂದು ದೊಡ್ಡ ಭಾಗ್ಯಶಾಲಿ. ಬಹುಶಃ ದೇಶದಲ್ಲೆಲ್ಲ ಅನೇಕ ಶರಣರಿರಬಹುದು, ಆದ್ರೆ ಅವರು ತೋರಿಸಿದ ಮಾರ್ಗ ಭಿನ್ನವಾದ್ರೆ ಶಿವನ ಏಕೈಕ ಮಾರ್ಗವನ್ನ ತೋರಿಸಿದವರೇ ಅಣ್ಣ ಬಸವಣ್ಣನವರು. ಒಂದು ಸಾಹಿತ್ಯವನ್ನ ಸೃಷ್ಟಿಸ್ಲಿಕ್ಕೆ ಎಲ್ಲರಿಗೂ ಸಮಾನ ಅವಕಾಶ. ನಾನ್ ಹೇಳಿದ್ದೆ ಕರೆಕ್ಟ್ ಅಂತಿದ್ದಿಲ್ಲ. ಅವರು ಒಂದು ಓದು ಬರಹ ಬರ್ಲಿಲ್ಲದಂತ ಒಂದು ಮಹಿಳೆ ಬಂದು ಅಣ್ಣ ನಂದು ಒಂದು ವಚನ ಇದೆ ಸ್ವೀಕಾರ ಮಾಡ್ರಿ ಅಂದ್ರೆ ಧಿಕ್ಕರಿಸಲಿಲ್ಲ. ಇರ್ಲಿ, ಅವರ ವಿಶೇಷತೆಯ ತಕ್ಕ ಹಾಗೆ ಅವರಲ್ಲಿರುವಂತಹ ಕಲೆಯನ್ನ ವ್ಯಕ್ತಪಡಿಸ್ಲಿಕ್ಕೆ ಎಲ್ಲರಿಗೂ ಸಮಾನ ಅವಕಾಶವನ್ನ ಕೊಟ್ಟವರೇ ಅಣ್ಣ ಬಸವಣ್ಣನವರು. ಏಕದೇವೋಪಾಸನೆಯಲ್ಲಿ ಬರ್ತದೆ. ಬಸವಣ್ಣವರು ಕೂಡ ಅಂಗೈಯಲ್ಲಿ ಲಿಂಗವನ್ನು ಇಟ್ಕೊಂಡಿದ್ರಲ್ಲ, ಅದು ಯಾವುದೇ ಶರೀರದ ಮೂರ್ತಿ ಇಲ್ಲ, ನಿರಾಕಾರನಾದ ಪರಮಾತ್ಮನ ಮೂರ್ತಿ. ಆ ಮೂರ್ತಿಯನ್ನ ದೃಷ್ಟಿಸೋದನ್ನ ಯಾಕೆ ಹೇಳ್ಕೊಟ್ರು ಅಂದ್ರೆ, ಒಂದು ಕಣ್ಣಿನ ವ್ಯಾಯಾಮನೂ ಆಯ್ತು, ಮನಸ್ಸಿನ ಏಕಾಗ್ರತೆನೇ ಆಯ್ತು, ಪರಮಾತ್ಮನ ಸ್ಮೃತಿಯೂ ಆಯ್ತು. ಒಂದು ಉದ್ದೇಶ ಇರಲಿಲ್ಲ ಅವ್ರದ್ದು, ಅನೇಕ ಉದ್ದೇಶದಿಂದ ನಮಗೆ ಆ ಇಷ್ಟ ಲಿಂಗವನ್ನ ದಯಪಾಲಿಸಿದ್ರು. ಮತ್ತು ವಿಶೇಷವಾಗಿ ಎಲ್ಲರಿಗೂ ಒಂದು ಸಮಾನತೆ ಬರಲಿ ಅನ್ನೋದಕ್ಕೋಸ್ಕರ, ಜಾತಿ ಮೌಢ್ಯಗಳನ್ನೆಲ್ಲ ತೊರೆದು ಹಾಕ್ಲಿಕ್ಕೋಸ್ಕರ ಒಂದು ಸಮಾನತೆಯ ದಾರಿಯನ್ನ ನಡೆಸಿದ್ರು. ಅನೇಕರಿಗೆ ಮಾರ್ಗದರ್ಶನವೂ ಆಗ. ಒಂದು ವಚನದಲ್ಲಿ ಹೇಳ್ತಾರೆ, ಪಾರ್ವತಿ ಬೆನಕನು ಶಿವನ ಮಗನೆಂಬ ಶಿವದ್ರೋಹಿಗಳೇ ನೀವು ಕೇಳಿರೋ, ಪಾರ್ವತಿಯು ಶಿವನ ಸತಿ ಎಂಬ ಲಿಂಗ ದ್ರೋಹಿಗಳೇ ನೀವು ಕೇಳಿರೋ,
ನಮ್ಮ ಪರಮ ಪವಿತ್ರ ಶಿವನು ಅಜಾತ ಕಾರಣ. ಅಂದ್ರೆ ಈ ಒಂದು ವಚನ ಏನ್ ಹೇಳ್ತದೆ ಅಂದ್ರೆ, ನಾವು ಪಾರ್ವತಿಯ ಪುತ್ರ ಗಣಪತಿ ಅಂದ್ರೆ ಶಿವನಿಗೆ ದ್ರೋಹ ಮಾಡಿದ ಹಾಗೆ, ಶಿವನ ಹೆಂಡತಿ ಪಾರ್ವತಿ ಅಂತ ಹೇಳಿದ್ರೆ ಲಿಂಗಕ್ಕೆ ದ್ರೋಹ ಮಾಡಿದ ಹಾಗೆ, ಪರಮ ಪವಿತ್ರ ಶಿವನು ಅಜಾತ ಕಾರಣ. ಅವನು ಹುಟ್ಟೆ ಇಲ್ಲ ಅಂದ್ಮೇಲೆ, ಅವನಿಗೆ ದೇಹವೇ ಇಲ್ಲ ಅಂದ್ಮೇಲೆ ಈ ಹೆಂಡತಿ ಮಕ್ಕಳು ಇವೆಲ್ಲ ಸಂಸಾರ ಇತ್ತ? ವಚನ ಹೇಳ್ತಾ ಇದೆ, ನಾನ್ ಹೇಳ್ತಾ ಇದ್ದೆ. ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಅಸುರ ಮಾಲೆಗಳಿಲ್ಲ, ತ್ರಿಶೂಲ ಢಮರುಗವಿಲ್ಲ, ಬ್ರಹ್ಮ ಕಪಾಲವಿಲ್ಲ, ಭಸ್ಮಭೂಷಿತನಲ್ಲ, ಋಷಿಯ ಮಗಳೊಡನಿದ್ದಾತನಲ್ಲ, ಎಸಗುವ ಸಂಸಾರವೇ ಇಲ್ಲದ ತಂಗೆ ಹೆಸರಾವುದು ಹೇಳ ಅಂಬಿಗರ ಚಂದನ. ನಾವು ಶಿವ ಅಂದ್ರೆ ನಿರಾಕಾರನ ಬಿಟ್ಬಿಟ್ಟು ಕೆಲವು ಕಡೆ ಶಂಕರನನ್ನೇ ಪರಮಾತ್ಮ ಅಂತ ತಿಳ್ಕೊಂಡಿದ್ದೀವಲ್ಲ, ಅದನ್ನು ಒಪ್ಪಲಿಲ್ಲ ಶರಣ. ಅಸುರ ಮಾಲೆಗಳನ್ನು ಹಾಕೊಂಡಿದ್ದಾನೆ, ತ್ರಿಶೂಲ ಡಮರುಗ ಹಿಡ್ಕೊಂಡಿದ್ದಾನೆ, ಬ್ರಹ್ಮ ಕಪಾಲವಿಲ್ಲ, ಭಸ್ಮಭೂಷಿತನಲ್ಲ, ಋಷಿಯ ಮಗಳೊಡನಿದ್ದಾತನಲ್ಲ, ಸುಡುಗಾಡು ಕಾಟವನು ಅಲ್ಲ. ಅವನು ಯಾರಪ್ಪ ಅಂದ್ರೆ ಪರಮಶಿವ ಪರಮಾತ್ಮ. ಅವನ ಜನ್ಮನೇ ಪಡೆದಿಲ್ಲ ಅಂದ್ಮೇಲೆ ಇವೆಲ್ಲ ಶೃಂಗಾರ ಅವನಿಗಿತ್ತ? ಇಲ್ಲ. ವಚನ ಸಾಹಿತ್ಯಗಳು ನಮಗೆ ಇಷ್ಟು ಚೆನ್ನಾಗಿ ದಾರಿ ತೋರಿಸ್ತದೆ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಒಣಗುವ ಮರ, ಬತ್ತುವ ಜಲ, ಮೆಚ್ಚುವವರು ನಿನ್ನನ್ನೆಂತಿ ಮೆಚ್ಚುವರು ಕೂಡಲ ಸಂಗಮ ದೇವ. ನಮ್ಮ ಅನೇಕ ರೀತಿಯ ಮೂಢನಂಬಿಕೆಗಳನ್ನ ಹೊಡೆದು ಹಾಕ್ಲಿಕ್ಕೋಸ್ಕರ ಈ ವಚನಗಳೇ ಸಾಕು ತಾನೆ. ಆ ವಚನಗಳು ಎಲ್ಲರಿಗೂ ಕಂಡ ಪಾಠ ಇದೆ, ಆದ್ರೆ ಯಾರು ಅದನ್ನ ನಡೆಸಲಿಕ್ಕೆ ತಯಾರಿಲ್ಲ ನಾವು ಅಂದ್ರೆ ವಚನಕ್ಕೆ ಅವಮಾನ ಮಾಡಿದ ಹಾಗೆ. ವಚನ ಸಾಹಿತ್ಯಗಳು ನಮಗೆ ತೋರಿಸಿದಂತಹ ದಾರಿ ಸತ್ಯ, ನಿಷ್ಠೆ, ಏಕತೆ, ಏಕದೇವೋಪಾಸನೆಯನ್ನ ಸಾರ್ತಕ್ಕಂಥದ್ದು. ಅಂತ ವಿಶೇಷ ಕಲೆಗಳನ್ನ ಇವತ್ತು ಎಲ್ಲ ಮಕ್ಕಳಿಗೂ ಕೂಡ ಬೆಳೆಸಬೇಕು ಅನ್ನೋದಕ್ಕೆ ಇವತ್ತು ಎಷ್ಟೋ ಸಾರಿ ಪಠ್ಯ ಪುಸ್ತಕಗಳ ಮೂಲಕನೂ ಕೂಡ ಅನೇಕ ಬಸವಣ್ಣನವರ ಜೀವನ ಚರಿತ್ರೆಗಳನ್ನ ಕೊಡ್ಬೇಕು. ಯಾರ್ಯಾರ್ದೋ ಕೊಡ್ತಾರೆ, ಆದ್ರೆ ಇಂಥ ಒಂದು ಸನ್ಮಾರ್ಗವನ್ನ ತೋರಿಸುವಂತ, ಸಾತ್ವಿಕ ಮಾರ್ಗವನ್ನ ತೋರಿಸುವಂತರ ಹೆಸರು ತುಂಬಾ ಹಿಂದೆ ಉಳಿತಾ ಇದೆ. ಅದಾಗಬಾರ್ದು. ನಮ್ಮ ಮನೆಗಳಲ್ಲಿ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಅದು ಇದು ಬ್ರೇಕಿಂಗ್ ನ್ಯೂಸ್ ಓದೋ ಬದಲಿ ಒಂದೆರಡು ವಚನ ಹಾಕೊಂಡ್ರು ಬಹಳ ಚಲೋ. ಬ್ರೇಕಿಂಗ್ ನ್ಯೂಸ್ ಓದಿದ್ರೆ ಏನಾಗುತ್ತೆ, ಮೈಂಡೇ ಬ್ರೈನ್ ಆಗುತ್ತೆ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಬ್ರೇಕಿಂಗ್ ನ್ಯೂಸ್ ಓದನ್ನ ಬಿಟ್ಬಿಡಿ, ವಚನ ಸಾಹಿತ್ಯಗಳನ್ನ ಪ್ರಾರಂಭ ಮಾಡಿ, ಅದು ನಮ್ಗೆ ಒಳ್ಳೆ ಹಿತ ಚಿಂತನೆಯನ್ನ ತಂದು ಕೊಡ್ತಕ್ಕಂತಹ ಒಂದು ಶ್ರೇಷ್ಠ ಶಕ್ತಿ ನಮ್ಮ ಟಾನಿಕ್ ಇದ್ದ ಹಾಗೆ. ಆತ್ಮ ನಾವು ಬಹುಶಃ ಶರೀರಕ್ಕೆ ಏನಾದ್ರೂ ಆದ್ರೆ ಏನ್ ಮಾಡ್ತೀವಿ, ಅನೇಕ ಟಾನಿಕ್ಗಳನ್ನ ತಗೊಳ್ತೀವಲ್ಲ, ಆದ್ರೆ ಮನಸ್ಸಿಗೆ ನೋವಾದ್ರೆ ನಮ್ಮ ಆಧ್ಯಾತ್ಮಿಕ ವಿಶೇಷತೆಗಳೆಲ್ಲ ಟಾನಿಕ್. ಈಶ್ವರೀಯ ವಿಶ್ವವಿದ್ಯಾಲಯವು ಕೂಡ ಏಕೈಕ ಭಗವಂತ ನಿರಾಕಾರ ಅನ್ನೋದ್ರ ಮೇಲೆನೆ ನಾವು ಆರಾಧನೆ ಮಾಡೋದಿಲ್ಲ, ಧ್ಯಾನ ಮಾಡ್ತಾ ಇದ್ದೀವಿ. ಪರಮಾತ್ಮ ಅಂದ್ರೆ ಬರೀ ಪೂಜೆಗಷ್ಟೇ ಅಲ್ಲ, ಅವನ ಆತ್ಮದ ನಿಜವಾದ ತಂದೆಯಾಗಿದ್ದಾರೆ. ಭಗವಂತ ಈ ದೇಹ ಜಗತ್ತಿನಲ್ಲಿ ಯಾವ ಜಾತಿ ಧರ್ಮಗಳನ್ನ ಸೃಷ್ಟಿಸಿಲ್ಲ, ಆದ್ರೆ ಪರಮಾತ್ಮ ಸೃಷ್ಟಿಸಿದ ಸೃಷ್ಟಿ ನಾವೆಲ್ಲ ಆತ್ಮಗಳು, ಮಕ್ಕಳು. ಅದರ ಬಡದಾಟ ಕಚ್ಚಾಟವನ್ನ ಬಿಟ್ಟು ಏಕದೇವೋಪಾಸನೆಯಲ್ಲಿ ನಾವೆಲ್ಲ ಇರೋಣ ಅಂತ ಹೇಳ್ತಾ ನನ್ನನ್ನು ಕರೆದು ಇದುವರೆಗೂ ತಮ್ಮ ಎದುರುಗಡೆ ಎರಡು ವಚನಗಳನ್ನ ಹೇಳ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರುವಂತಹ ಈ ಬಸವ ಜಯಂತಿ ಎಲ್ಲ ಸದಸ್ಯರುಗಳಿಗೆ, ಈ ಒಂದು ಬಸವ ತತ್ವದ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಸಿಂಧನೂರಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಪ್ಪ ಬಸವಣ್ಣನವರ 893ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವ್ಯಕ್ತಮಠ ಒಳಬಳ್ಳಾರಿ ತಾತ್ನವರು ಬರಬೇಕಾಗಿತ್ತು. ಅಲ್ಲೂ ಕೂಡ ಇವತ್ತು ಬಸವ ಜಯಂತಿಯ ಆಚರಣೆ ನಡೀತಾ ಇರೋದ್ರಿಂದ ಅವರು ಬರಲಿಲ್ಲ ಅಂತಕ್ಕಂಥದ್ದು ಕೂಡ ನನಗೆ ಮಾಹಿತಿ ಬಂತು. ಈ ಕಾರ್ಯಕ್ರಮದ ಪ್ರಾಮುಖ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀಮನ್ ಪ್ರಣವಿ ಸ್ವರೂಪಿ ಮಹಾಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಎತ್ತಂದೊಡ್ಡಿ ಪೂಜ್ಯರ ಪಾದಗಳಲ್ಲಿ ಹಣೆ ಮಾಡಿದು
ನಿಮಗೆ 11 ದಿನಗಳವರೆಗೆ ಪ್ರವಚನಕಾರರಾದ ಶ್ರೀ ಗುರುಲಿಂಗ ಸ್ವಾಮಿಗಳು ಅಕ್ಕಿಮಠ ಅಗಡಿ ಹಾವೇರಿ ಜಿಲ್ಲೆ ಅವರ ಪವಿತ್ರ ಪಾದಗಳನ್ನು ಆಣೆಮಣಿದು ವೇದಿಕೆಯ ಮೇಲಿರುವ ಎಲ್ಲ ಧರ್ಮಗಳ ಗುರುಗಳೇ, ಚುನಾಯಿತ ಪ್ರತಿನಿಧಿಗಳೇ, ಶರಣ ತಂದೆ ತಾಯಿಯಂದರೆ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. 11 ದಿನ ಬಹಳಷ್ಟು ತಾಯಿಯಂದರು, ಸಮಾಜದ ಬಂಧುಗಳು ಗುರುಗಳ ಪ್ರವಚನವನ್ನು ಕೇಳಿ ನಾಳೆಯಿಂದ ಪ್ರವಚನ ಇರೋದಿಲ್ಲ. ನಾಳೆ ನಿಮಗೇನೋ ಒಂದು ಕಳ್ಕೊಂಡಿವಿ ಅಂತ ಅನ್ನಿಸ್ತೈತೆ ಅಂತ ನನಗೆ ಅನಿಸ್ಬೋದು. ಈ ಭಾಷಣ ಮಾಡೋದು ಇದೆಯಲ್ಲ, ಹಳ್ಳಿ ಕಡೆ ಒಂದು ಗಾದೆ ಇದೆ, ಊರು ಮುಂದಿನ ಹೊಲ ಮಾಡಬಾರ್ದು, ಮನೆಯ ಮೊದಲ ಮಗನಾಗಿ ಹುಟ್ಟಬಾರ್ದು, ಪೂಜಾರಿ ಮನೆಯಾಗ ಹೆಣ್ಣು ಮಾಡ್ಕೋಬಾರ್ದು, ಸಮಾರಂಭದಲ್ಲಿ ಕೊನೆಯ ಭಾಷಣಕಾರ ಆಗಬಾರ್ದು. ಈಗೆಲ್ಲರೂ ಮಾತನಾಡಿದ್ದಾರೆ, ಧರ್ಮಗುರುಗಳು ಮಾತನಾಡಿದ್ದಾರೆ, ಪ್ರವಚನಕಾರರು ಮಾತಾಡಿದ ಮೇಲೆ ಮಾತನಾಡೋದು ಬಹಳ ಕಷ್ಟ. ಇದು ಧಾರ್ಮಿಕ ವೇದಿಕೆ. ರಾಜಕೀಯ ವೇದಿಕೆಯಲ್ಲಿ ನಾವು ಏನು ಬೇಕಾದರೂ ಮಾತಾಡಬಹುದು, ಏನು ಬೇಕಾದರೂ ಮಾಡಬಹುದು. ಆದರೆ ಧಾರ್ಮಿಕ ವೇದಿಕೆಯಲ್ಲಿ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕಾಗ್ತದೆ. ಬಸವಣ್ಣನವರು ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಕಾಯಕದ ಕಲ್ಪನೆಯನ್ನು ಕೊಟ್ಟಂತಹ ಮಹಾಶರಣ, ಕ್ರಾಂತಿಕಾರಿ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ. ನಾವು ಕಾಯಕವೇ ಕೈಲಾಸ ಅಂದರೆ ಪರಕೀಯರು ವರ್ಕ್ ಇಸ್ ವರ್ಷಿಪ್ ಅಂತ ಹೇಳ್ತಾರೆ. ಕಾಯಕ ಮಾಡಿ ನಮ್ಮ ಬದುಕನ್ನು ನಾವು ಬದುಕಬೇಕು ಅಂತಕ್ಕಂಥ ಮೂಲ ಉದ್ದೇಶ ಅವರದ್ದು. ಆದರೆ ಇವತ್ತು ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ದೀವಿ. ಕಾಯಕ ಮಾಡಿ ನಾವು ಬದುಕ್ತಾ ಇದ್ದೇವ? ಇದು ನಮ್ಮ ಮುಂದೆ ಇರುವ ಬಹುದೊಡ್ಡ ಪ್ರಶ್ನೆ. JH ಪಟೇಲ್ರು ಒಂದು ಮಾತನ್ನು ಹೇಳ್ತಿದ್ರು, ಇದು ಅವ್ಯವಸ್ಥೆ ಆಗ್ತಾ ಇದೆ ಏನು ಅಂತ ಚರ್ಚೆ ಬಂದಾಗ ಅವರೊಂದು ಮಾತಂದ್ರು, ಅವ್ಯವಸ್ಥೆ ಇನ್ನೂ ಆಗಬೇಕು, ಪೂರ್ತಿ ಅವ್ಯವಸ್ಥೆ ಆದ ಮೇಲೇನೆ ಸುವ್ಯವಸ್ಥೆ ಬರ್ತಂದ್ರೆ ಹಂಗೆ ಬರಂಗಿಲ್ಲ. ಇವತ್ತು ನಾವು ಹೋಗ್ತಾ ಇರುವ ಮಾರ್ಗಗಳು ಮಾನವೀಯ ಮೌಲ್ಯಗಳಿಂದ ದೂರ ಹೋಗಿದೆ, ಮನುಷ್ಯತ್ವದಿಂದ ದೂರ ಹೋಗಿದ್ದೇವೆ, ಸಂಸ್ಕಾರದಿಂದ ದೂರ ಹೋಗಿದ್ದೇವೆ. ಎಲ್ಲ ಧರ್ಮಗಳು ಏನು ಹೇಳ್ತಾರಲ್ಲ, ಈ ಧರ್ಮಗಳು ಹುಟ್ಟಿದ್ದಕ್ಕೆ ಇತಿಹಾಸದ ಪುಟಗಳಲ್ಲಿ ಯಾವಾಗ ಯಾವ್ಯಾವ ಧರ್ಮ ಪ್ರಾರಂಭ ಆಯಿತು ಅನ್ನೋದು ಸಿಗ್ತದೆ. ಆದರೆ ಈ ಜಾತಿಗಳು ಎಲ್ಲಿಂದ ಹುಟ್ಟಿದವು ಅನ್ನೋದಕ್ಕೆ ಎಲ್ಲೂ ಕೂಡ ದಾಖಲೆಗಳು ಸಿಗದಿಲ್ಲ. ನಾವು ಮಾಡುವ ಕಾಯಕವೇ ಇವತ್ತು ಜಾತಿಯಾಗಿ ಬೃಹದಾಕಾರದಲ್ಲಿ ಬೆಳೆದು ನಿಂತಿದೆ. ಧರ್ಮದ ಅಡಿಯಲ್ಲಿರಬೇಕಾದ ಜಾತಿಗಳು ಧರ್ಮವನ್ನು ಮೀರಿ ನಿಂತಿರುವುದರಿಂದ ಇವತ್ತು ಸಮಾಜದಲ್ಲಿ ಇಂಥ ಅನಾಹುತಗಳನ್ನು ನಾವು ನೋಡ್ತೇವೆ. ಮೌಲ್ಯಗಳಿಂದ ದೂರ ಹೋಗಿದ್ದೇವೆ, ಮಾನವೀಯತೆಯಿಂದ ದೂರ ಹೋಗಿದ್ದೇವೆ. ಇವತ್ತು ನಾವು ನಮ್ಮ ಮಕ್ಕಳಿಗೆ ವಿದ್ಯೆ ಕಲಿಸಬೇಕು ಅಂತ ಕಲಿಸ್ತೇವೆ. ನಾನು ಬಹಳ ಕಡೆ ಓದಲ್ಲಿ ಹೇಳ್ತೇನೆ, ಶಾಲೆಗಳಲ್ಲಿ ಸಂಸ್ಕಾರದ ಜೊತೆಗೆ ಮಕ್ಕಳಿಗೆ ವಿದ್ಯೆ ಕಲಿಸಬೇಕಾದ ಅವಶ್ಯಕತೆ ಇವತ್ತು ನಮ್ಮ ಮುಂದಿದೆ. ಸಂಸ್ಕಾರವಿಲ್ಲದ ವ್ಯಕ್ತಿ, ಸಂಸ್ಕಾರವಿಲ್ಲದ ಮಗು ದೇಶಕ್ಕೆ ಬಹಳ ಅಪಾಯಕಾರಿಯಾಗಿರ್ತದೆ, ಸಮಾಜಕ್ಕೆ ಬಹಳ ಅಪಾಯಕಾರಿಯಾಗಿರ್ತದೆ. ಅಬ್ದುಲ್ ಕಲಾಂ ಒಂದು ಕಡೆ ಹೇಳ್ತಾರೆ, ಹೆಲ್ತ್, ವೆಲ್ತ್ ಅಂಡ್ ಪವರ್ ಒಬ್ಬ ವ್ಯಕ್ತಿಯ ಅನಾಗರಿಕ ವ್ಯಕ್ತಿಯ ಕೈಯಲ್ಲಿದ್ದರೆ ಅದು ದೇಶಕ್ಕೆ ಅಪಾಯಕಾರಿಯಾಗಿರ್ತದೆ. ಶಿಕ್ಷಣ ಮತ್ತು ಅಧಿಕಾರ, ಹಣ, ಯಾವ ವ್ಯಕ್ತಿಗೆ ಸಂಸ್ಕಾರವಿಲ್ಲ ಅವನ ಕೈಯಲ್ಲಿದ್ದರೆ ಅದು ದೇಶಕ್ಕೆ, ಸಮಾಜಕ್ಕೆ ಅಪಾಯಕಾರಿಯಾಗಿರ್ತದೆ. ಹಾಗಾಗಿ ಇವತ್ತು ಮಕ್ಕಳಿಗೆ ನಾವು ಸಂಸ್ಕಾರದೊಂದಿಗೆ ಶಿಕ್ಷಣವನ್ನು ಕಲಿಸಬೇಕಾಗಿದೆ. ಎಲ್ಲ ಶರಣರ ಜಯಂತಿಗಳು
ನನಗೆ ನಮ್ಮ ಡೆಪ್ಟಿ ತಹಸೀಲ್ದಾರ್ ಒಂದು ಫೋನ್ ಬಂತು ಅಂದರೆ ಯಾವುದಾದ್ರೂ ಒಂದು ಜಯಂತಿ ಐತೆ ಅಂತ ಗೊತ್ತಾಗ್ತದೆ. ಅದೊಂದು ಫೋನ್ ಬಂದ್ಕೊಂಡು ಯಾವುದಪ್ಪ ಜಯಂತಿ ಅಂತ ಕೇಳಿದ್ರು. ಅಷ್ಟು ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೀವಿ. ನಾನು ಮಂತ್ರಿ ಆಗಿದ್ದಾಗ ನಮ್ಮ ಕ್ಯಾಬಿನೆಟ್ನಲ್ಲಿ ಒಂದು ಕಮಿಟಿ ಮಾಡಿದರು, ಯಾವ ಯಾವ ಹಬ್ಬಗಳಿಗೆ ಹಾಲಿಡೇ ಡಿಕ್ಲೇರ್ ಮಾಡಬೇಕು. ಅದ್ರಾಗ ನಾನು ಹೇಳಿದೆ, ಬಸವ ಜಯಂತಿ ಮೊದಲು ಕೊಡಬೇಡ್ರಿ. ಬಸವಣ್ಣ ಕಾಯಕದ ಕಲ್ಪನೆಯನ್ನು ಕೊಟ್ಟಿರೋರು ಅವತ್ತು ಬೇಕಾದ್ರೆ 1 ಗಂಟೆ ಜಾಸ್ತಿ ಕೆಲಸ ಮಾಡಿದರೆ ಬಸವಣ್ಣನಿಗೆ ಅದು ನಾವು ಸಲ್ಲಿಸುವ ಒಂದು ಅಭಿಮಾನ ಆಗ್ತದೆ. ಅವತ್ತು ನಾವು ಮಾತನಾಡ್ತಾ ಕೇವಲ ಇಂಡಿಪೆಂಡೆನ್ಸ್ ಡೇ ಅಂಡ್ ರಿಪಬ್ಲಿಕ್ ಡೇ ಬಿಟ್ಟರೆ ಎಲ್ಲ ಹಾಲಿಡೇಸ್ಗಳನ್ನ ತೆಗಿಬೇಕು ಅಂತಕ್ಕಂಥದ್ದು ಕಮಿಟಿಯಲ್ಲಿ ಚರ್ಚೆ ಆಯಿತು. ಚರ್ಚೆ ಆಗಿ 1 ತಿಂಗಳದಾಗ ಸರ್ಕಾರ ಹೋಯಿತು, ಅದು ಅಲ್ಲೇ ಉಳಿತು. ಏನೇ ಇರಲಿ, ಆದರೆ ಎಲ್ಲ ಶರಣರ ಆಚರಣೆಗಳು, ಎಲ್ಲ ಶರಣರು, ಸಂತರು, ಬಸವಾದಿ ಶರಣರು ಕೂಡ ಅವರು ಕೊಟ್ಟ ಆದೇಶಗಳು, ನಮಗೇನು ತತ್ವಗಳನ್ನು ಬಿಟ್ಟು ಹೋಗಿದ್ದಾರೆ. ನಾವು ಎಲ್ಲ ಜಯಂತಿಗಳನ್ನು ಆಚರಣೆ ಮಾಡ್ತೇವೆ, ಆದರೆ ಅವುಗಳನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಳೋದಕ್ಕಾಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದರೆ ನಾವು ಮಾನವೀಯ ಮೌಲ್ಯಗಳಿಂದ ಬಹಳ ದೂರ ಹೋಗಿದ್ದೇವೆ. ಇವತ್ತು ಏನಾದರೂ ಆಗು, ಎಂತಾದರೂ ಆಗು, ಮೊದಲು ನೀನು ಮಾನವನಾಗು. ಇವತ್ತು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು, ನಾನು ಮನುಷ್ಯನಾಗಿದ್ದೇನೋ ಇಲ್ಲೋ ಅಂತ. ನಮ್ಮ ಆತ್ಮಾವಲೋಕನವನ್ನು ನಾವು ಮಾಡಿಕೊಂಡ್ರೆ ಗೊತ್ತಾಗ್ತದೆ. ಬೆಳಗ್ಗೆಯಿಂದ ಸಂಜೆಯವರೆಗೆ ಮಲಗುವಾಗ ಒಂದು ಸಾರಿ ಇವತ್ತು ನಾನು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇನೆ, ಎಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿದ್ದೀನಿ ಅಂತ ನಾನು ಆತ್ಮಾವಲೋಕನ ಮಾಡಿಕೊಂಡ್ರೆ ನನಗೆ ಖಂಡಿತವಾಗಿ ಗೊತ್ತಾಗ್ತದೆ. ಆತ್ಮ ವಂಚನೆ ಮಾಡೋದಿಲ್ಲ. ಮನಸ್ಸನ್ನು ಕೇಳಿದ್ರೆ ಚಂಚಲವಾಗಿರ್ತದೆ. ಅದಕ್ಕೆ ಆತ್ಮಾವಲೋಕನ ಅಂತ ಹೇಳ್ತೇವೆ. ಆತ್ಮಾವಲೋಕನ ಮಾಡಿಕೊಂಡ್ರೆ ನಮ್ಮ ತಪ್ಪುಗಳ ಅರಿವು ನಮಗಾಗ್ತದೆ. ಹಾಗಾಗಿ ಇವತ್ತು ನಾವು ಆತ್ಮಾವಲೋಕನವನ್ನು ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಎಲ್ಲ ಕಡೆಗೂ ಅಸಮಾನತೆ, ಜಾತಿ ಭೇದವಿಲ್ಲದ ಸಮಾನತೆಯ ಸಮಾಜವನ್ನು ಕಟ್ಟಬೇಕು ಅನ್ನೋದು ಬಸವಣ್ಣವರು. ಬಹುತೇಕ 893 ವರ್ಷಗಳ ಹಿಂದೆ ಅವರೇನು ಅನುಭವದ ಮಂಟಪವನ್ನು ಕಟ್ಟಿದರು. ಬಹುತೇಕ ಅನುಭವದ ಮಂಟಪವನ್ನು ನೋಡಿ ಅಂಬೇಡ್ಕರ್ರು ಈ ದೇಶದ ಕಾನ್ಸ್ಟಿಟ್ಯೂಷನ್ ಬರೆದರು ಅಂತ ನನಗನ್ನಿಸ್ತದೆ. ಅವರು ಅದರಲ್ಲಿ ಅಳವಡಿಸಿದರು, ಸಮಾನತೆ ಎಲ್ಲರಿಗೂ ಸಿಗಬೇಕು. ಬಸವಣ್ಣನ ಕ್ರಾಂತಿ ಅವರೇನು ತಂದಿದ್ರು, ಕ್ರಾಂತಿಯಿಂದ ಅದು ಬಿದ್ದು ಹೋಯಿತು. ಈಗ ಕಾನ್ಸ್ಟಿಟ್ಯೂಷನ್ನಲ್ಲೇ ಅವರಿಗೆ ರಿಸರ್ವೇಷನ್ಗಳನ್ನು ಕೊಡುವ ಮೂಲಕ ಸಮಾನತೆಯನ್ನು ತರಬೇಕು ಅಂತಕ್ಕಂಥ ಪ್ರಯತ್ನವನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಡ್ತದೆ. ಇವತ್ತು ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ ಬರಬೇಕು. ನನಗನ್ನಿಸ್ತದೆ ಹೆಣ್ಣು ಮಕ್ಕಳಿಗೆ ಈ ದೇಶದಲ್ಲಿ ಬಸವಣ್ಣನ ಕಾಲದಿಂದಲೂ ಈಗಾಗಲೇ ಏನು ಅವರಿಗೆ ಸಿಗಬೇಕು ಅದೆಲ್ಲ ಸಿಕ್ಕಿದೆ. ಬಹಳ ಮಂದಿ ಹೇಳ್ತಾರೆ ಮುಂದುವರೆದ ದೇಶದಲ್ಲಿ ಹಂಗಿದೆ ಹಿಂಗಿದೆ ಅಂತ. ಬಟ್ ಭಾರತದಲ್ಲಿ ಇದುವರೆಗೂ ಮುಂದುವರೆದ ದೇಶ ಅಮೇರಿಕಾ ಅಧ್ಯಕ್ಷ ಒಬ್ಬ ಮಹಿಳೆ ಆಗಿಲ್ಲ, ಇವತ್ತಿಗೂ ಒಬ್ಬ ಮಹಿಳೆ ಆಗಿಲ್ಲ. ಭಾರತದಲ್ಲಿ ರಾಷ್ಟ್ರಪತಿಯಾಗಿದ್ದಾರೆ, ಪ್ರಧಾನಿಗಳಾಗಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿಗಳಾಗಿರುವ ಬೇಕಾದಷ್ಟು ಜನ ಮಹಿಳೆಯರಿದ್ದಾರೆ. ಆಮೇಲೆ ಎಲ್ಲ ನದಿಗಳ ಹೆಸರು, ದೇಶದ ಹೆಸರು, ತಾಯಿಯಂದಿರ ಹೆಸರಿನ ಮೇಲೆ ನದಿಗಳಿದ್ದಾವೆ. ಭಾರತ ಮಾತೆ, ನಿನ್ನೆ ಗುರುಗಳು ಹೇಳ್ತಾ ಇದ್ರು, ಭಾರತ ಪಿತಾ ಅನ್ನಂಗಿಲ್ಲ, ಭಾರತ ಮಾತೆ ಅಂತೀವಿ, ಕರ್ನಾಟಕ ಮಾತೆ ಅಂತೀವಿ, ಗಂಗೆ, ತುಂಗೆ, ಭದ್ರೆ ಎಲ್ಲ ಕೂಡ ತಾಯಿಯಂದಿರ ಹೆಸರಿನ ಮೇಲೆ ಇದೆ. ಸರ್ಕಾರ ಕೂಡ ಇವತ್ತು ತಾಯಿಯಂದಿರಿಗೆ ಆದ್ಯತೆ ಕೊಡ್ತಾರೆ. ಮನೆ ಕಟ್ಟಬೇಕಂದ್ರೆ ನಿಮ್ಮ ಹೆಸರು ಕೊಡ್ತಾರೆ, ಗಂಡು ಮಕ್ಕಳ ಹೆಸರು ಕೊಡಂಗಿಲ್ಲ. ಹೆಣ್ಣು ಮಕ್ಕಳಿಗೆ ಕೊಟ್ರೆ ಏನಾದರೂ ಉಪಯೋಗ ಆಗ್ತದೆ ಅಂತ. ಈಗ ರಿಸರ್ವೇಷನ್ 33% ತರಬೇಕು ಅನ್ನೋದು ಪಾರ್ಲಿಮೆಂಟ್ನಲ್ಲಿ ಯಾವುದೋ ಕಾರಣಕ್ಕೆ ಬಿದ್ದೋಗಿದೆ. ಇವತ್ತಿಲ್ಲ ನಾಳೆ 33% ರಿಸರ್ವೇಷನ್ ಬಂದೇ ಬರ್ತೈತೆ. ಈಗ ಹೆಣ್ಣು ಮಕ್ಕಳಿಗೆ ಆ ಸ್ವಾತಂತ್ರ್ಯ, ನಮ್ಮ ಇತಿಹಾಸದ ಪುಟದಲ್ಲಿ ರಾಣಿಗಳು ಆಳಿ ಹೋಗಿದ್ದಾರೆ ರಾಜ್ಯಗಳಲ್ಲಿ. ಕಿತ್ತೂರಿನ ಚೆನ್ನಮ್ಮ ಇರ್ಬೋದು, ಝಾನ್ಸಿಯ ಲಕ್ಷ್ಮೀದೇವಿ ಇರ್ಬೋದು, ಅಂಬಕ್ಕ ಇರ್ಬೋದು, ಎಲ್ಲರೂ ಕೂಡ ಬೇಕಾದಷ್ಟು ಮಹಿಳೆಯರು ರಾಜ್ಯವನ್ನು ಆಳಿದ್ದಾರೆ, ಈಗೂ ಆಳ್ತಾರೆ. ಇಂಥ ಕಾಲಘಟ್ಟದಲ್ಲಿ
ಇವತ್ತು 11 ದಿನ ನಾವು ಏನು ಶರಣರ ಬಸವಣ್ಣನವರ ವಚನಗಳನ್ನು ಕೇಳಿದ್ದೀವಿ. ಎಲ್ಲ ವಚನಗಳು ಕವಿಯ ಕಾಲ್ಪನಿಕ ಗೀತೆಗಳಲ್ಲವು, ಕಲ್ಪನೆ ಮಾಡಿ ಬರೆದಿರುವುದಲ್ಲ. ಬದುಕಿನ ಮಧ್ಯದಲ್ಲಿ ಅನುಭವಿಸಿದ್ದು ಅವರು ಏನು ಬರೆದಿಟ್ಟಿದ್ದಾರೆ, ಇದು ಅವತ್ತಿಗೂ ಪ್ರಸ್ತುತ, ಇವತ್ತಿಗೂ ಪ್ರಸ್ತುತ ಅಂತೀವಿ. ಬಸವಣ್ಣನ ವಚನಗಳು ಅವತ್ತೂ ಇದ್ವು, ಇವತ್ತು ಅದಾವ, ಅದು ಇವತ್ತಿಗೂ ಸತ್ಯ ಐತೆ ಅಂತಂದ್ರೆ ಇನ್ನೂ ನಾವು ಬದಲಾವಣೆ ಆಗಿಲ್ಲ, ಬದಲಾವಣೆ ಆಗಬೇಕಾಗಿದೆ. ಸಮಾನತೆಯ ಸಮಾಜ ಅವತ್ತೇನು ಕಂಡಿದ್ದ, ಇವತ್ತು ಕೂಡ ಸಮಾನತೆಯ ಸಮಾಜವನ್ನ ಕಟ್ಟೋದಕ್ಕೆ ಆಗಿಲ್ಲ. ಅವುಗಳನ್ನ ನಾವು ಅರ್ಥ ಮಾಡಿಕೊಂಡು ಎಲ್ಲರೂ ಎಂದು ಸಮಾನತೆಯ ಸಮಾಜ ನಿರ್ಮಾಣ ಆಗ್ತದೆ, ಅವತ್ತು ನೆಮ್ಮದಿಯ ಬದುಕನ್ನು ನಾವೆಲ್ಲರೂ ಕೂಡ ಕಾಣೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನನ್ನನ್ನು ಕರೆದು 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ವೇದಿಕೆಯ ಮೇಲಿರುವ ಪೂಜ್ಯರಿಗೂ ಗಣ್ಯರಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.